ನಮಸ್ಕಾರ ಸ್ನೇಹಿತರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಸಹಕಾರ ಸಂಸ್ಥೆಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಪೇಪರ್ 1 ಅಲ್ಲಿ. ಓಕೆ, ಎಲ್ಲಿ ಸರ್? ಪೇಪರ್ 1 ಇಂಪಾರ್ಟೆಂಟ್ ಟಾಪಿಕ್. ಗ್ರೂಪ್ ಸಿ ಸಿಲೆಬಸ್ ಇದು. ವಿಲೇಜ್ ಅಕೌಂಟೆಂಟ್ ಆಗಿರೋದು, ಪಿಡಿಒ ಆಗಿರ್ಬೋದು, ಗ್ರೂಪ್ ಬಿ ಎಕ್ಸಾಮ್ ಪೇಪರ್ 1 ಯಾವುದೇ ಪೇಪರ್ 1 ತಗೊಂಡ್ರೆ ಜಿಕೆ ಪೇಪರ್ ಅಲ್ಲಿ ಈ ಸಿಲೆಬಸ್ ಇದ್ದೇ ಇದೆ. ಅದು ಕೆ ಎಸ್ ಅಲ್ಲೂ ಕೂಡ ನಿಮಗೆ ಮೇನ್ಸ್ ಅಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರದ್ದು ಕಂಪ್ಲೀಟ್ ಆಗಿ ಏನಿದೆ ಸರ್, ಏನಿದೆ ಇಂಪಾರ್ಟೆಂಟ್ ಟಾಪಿಕ್ ಕೂಡ ಹೌದು. ನಿಮಗೆ ಕೆ ಎಸ್ ತಗೊಂಡ್ರೆ ಅದರಲ್ಲಿ ನಿಮಗೆ ಪ್ರಿಲಿಮ್ಸ್ ಅಲ್ಲೂ ಹೌದು, ಎಸ್ಪೆಷಲಿ ಮೇನ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಗ್ರೂಪ್ ಸಿ ಸಿಲೆಬಸ್ ಅಲ್ಲಂತೂ ಇದೆ ಇದೆ. ಯಾವುದೇ ಎಕ್ಸಾಮ್ ಗ್ರೂಪ್ ಸಿ ಇಲ್ಲಿ ಯಾವುದೇ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಗಳಲ್ಲೂ ಕೂಡ ಸಿಲೆಬಸ್ ಇರ್ತಕ್ಕಂಥ ಯಾವುದೇ ಪೋಸ್ಟ್ ಅಲ್ಲೂ ಕೂಡ ಇದು ಇದ್ದೇ ಇದೆ. ಎಕ್ಸಾಂಪಲ್ ಗ್ರೂಪ್ ಸಿ ಸಿಲೆಬಸ್ ಅಂತ ಯಾವುದೇ ಸಿಲೆಬಸ್ ತಗೊಳ್ಳಿ, ಅದರಲ್ಲಿ ನೀವು ನೋಡ್ಬೋದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಏನೇನ್ ಬರುತ್ತೆ ಕಂಪ್ಲೀಟ್ ಆಗಿ ನಡಿ. ಈಗ ನಡೆದಿರ್ತಕ್ಕಂಥ ಗ್ರೂಪ್ ಸಿ ಎಕ್ಸಾಮ್ಗಳು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳು, ಎಲ್ಲೆಲ್ಲಿ ಏನೇನ್ ಕೇಳಿದ್ದಾನೆ, ಏನೇನ್ ಬರಬಹುದು, ಸೊ ಏನ್ ಸಿಲೆಬಸ್ ಇದೆ, ಏನ್ ಓದ್ಬೇಕು, ಕಂಪ್ಲೀಟ್ ಡೀಟೇಲ್ ಇದೆ. ಅಂಡ್ ಇದ್ರ PDF ಬಗ್ಗೆ ನಾನು ಕೊನೆಯಲ್ಲಿ ಇನ್ಫಾರ್ಮೇಶನ್ ಕೊಡ್ತೇನೆ. ನೋ ನೀಡ್ ಟು ವರಿ ಅಬೌಟ್ ದಟ್. ಸೊ ಫಸ್ಟ್ ತಿಳ್ಕೊಳ್ಳಿ ಏನ್ ಬರುತ್ತೆ, ಏನೋ, ಹೆಂಗ್ ಓದ್ಬೇಕು, ಏನು ಅಂತ. ಮತ್ತೆ ವಿಡಿಯೋಸ್ಗಳು ಕೂಡ ಇದ್ರ ಬಗ್ಗೆ ಆಲ್ರೆಡಿ ಇದೆ ನಮ್ಮಲ್ಲಿ, ಮತ್ತೆ ಇದ್ರಲ್ಲೂ ಕೂಡ ನಾನು ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತೇನೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ನೋಡಿ, ಇದೊಂದೇ ಅಲ್ಲ, ನೀವು ಯಾವ್ದೇ ತಗೊಳ್ಳಿ. ಇತ್ತೀಚೆಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಅಲ್ಲೂ ನಿಮಗೆ ಸಿಲೆಬಸ್ ಇದೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಪಿಡಿಒ ಸಿಲೆಬಸ್ ಅಲ್ಲೂ ಇದೆ. ಗ್ರೂಪ್ ಸಿ, ಯಾಕಂದ್ರೆ ಎಲ್ಲ ಗ್ರೂಪ್ ಸಿ ಸಿಲೆಬಸ್. ಓಕೆ, ಇನ್ನು ನೀವು ಯಾವುದೇ ಒಂದು ಈಗ ಫಾರ್ ಎಕ್ಸಾಂಪಲ್ ಗ್ರಾಮಾಡಳಿತ ವಿಲೇಜ್ ಅಕೌಂಟೆಂಟ್ ಅಲ್ಲೂ ಕೂಡ ಇದೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಂಸ್ಥೆಗಳು, ಓಕೆ, ವೆರಿ ಇಂಪಾರ್ಟೆಂಟ್. ಇದು ಬಿಟ್ಟು ಇನ್ನು ಬೇರೆ ಎಲ್ಲಾ ಕಡೆನೂ ನೋಡೋದಾದ್ರೆ ನಿಮಗೆ ಸ್ವತಂತ್ರದ ನಂತರ ಕರ್ನಾಟಕದಲ್ಲಿ ಭೂ ಸುಧಾರಣೆ ಕೂಡ ಇದೆ. ಓಕೆ, ಸೊ ಸ್ವತಂತ್ರದ ನಂತರ ಕರ್ನಾಟಕದಲ್ಲಿ ಭೂ ಸುಧಾರಣೆ ನಾನು ಆಲ್ರೆಡಿ ಮಾಡಿದೀವಿ. ಗ್ರೂಪ್ ಸಿ ಅಂತಕ್ಕಂತ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಯ್ತು? 2021 ಈ ವಿಡಿಯೋ ಮಾಡಿದ್ವಿ. ಅದ್ರ PDF ತುಂಬಾ ಜನ ತಗೊಂಡ್ ನೋಡಿದೀರಾ ಕೂಡ. ಇದು ರಿಲೇಟೆಡ್ ನಾವು ಮಾಡಿರ್ತಕ್ಕಂಥ ಎಷ್ಟೊಂದು ಸೇಮ್ ರಿಪೀಟೆಡ್ ಕ್ವಶನ್ಸ್ ಕೂಡ ಬಂದಿವೆ. ಓಕೆ, ಸೊ ನಾವು ಮಾಡಿದ್ಮೇಲೆ ಬೇರೆ ಚಾನೆಲ್ಗಳು ಬೇರೆ ಕಡೆಯಿಂದೆಲ್ಲ ಯಾಕಂದ್ರೆ ನಾವು PDF ಕೊಡ್ತೀವಲ್ಲ, ತಗೊಂಡಿರ್ತಾರಲ್ಲ, ಅದರಿಂದ ತಗೊಂಡು ತುಂಬಾ ಜನ ಇನ್ಫಾರ್ಮೇಶನ್ಸ್ಗಳು ವಿಡಿಯೋಗಳು ಬರ್ತಾ ಇವೆ ಇವಾಗ. ಸೊ ನಾವೇ ಫಸ್ಟ್ ಮಾಡಿದ್ವಿ. ಈಗ ನೋಡಿ ಈ ವಿಡಿಯೋ ಕೂಡ ಮಾಡ್ತಾ ಇದೀವಿ. ಇದ್ರ PDF ತಗೋತೀರಾ, ತಗೊಂಡ್ಮೇಲೆ ಅಗೇನ್ ಏನಾಗುತ್ತೆ, ಇದ್ರ ರಿಲೇಟೆಡ್ ವಿಡಿಯೋಸ್ಗಳು, ನೋಟ್ಸ್ಗಳು ಎಲ್ಲ ಕೂಡ ಬರ್ತಾ ಹೋಗ್ತದೆ ಮುಂದೆ. ಓಕೆ, ಫೈನ್. ಸೊ ಫೈನ್, ಹಾಗಾದ್ರೆ ಇಲ್ಲಿ ನೀವು ಪ್ರಮುಖವಾಗಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಈ ಸಿಲೆಬಸ್ ಏನಿದೆ. ಓಕೆ, ಫಸ್ಟ್ ನಾನು ಹೇಳ್ತೀನಿ, ಬರ್ತೀನಿ, ಎಲ್ಲ ಡೀಟೇಲ್ ಆಗಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಏನೇನು ಓದ್ಬೇಕು, ಏನಿದೆ, ನಾನು ಏನ್ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಬರ್ತೀನಿ ಸಿಲೆಬಸ್ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಯಾವ ಎಕ್ಸಾಮ್ ಅಲ್ಲಿ ಏನ್ ಕೇಳಿದ್ದ ಅಂತ. ಈಗ ಫಾರ್ ಎಕ್ಸಾಂಪಲ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಆಯ್ತು. ಈ ಸಿಲೆಬಸ್ ಅಲ್ಲಿ ನಿಮಗೆ ಆ ಒಂದು ಇದ್ರಲ್ಲಿ ಈಗ ಮೊನ್ನೆ ಲಾಸ್ಟ್ ಇಯರ್ ಆಯ್ತು, HK ಎಕ್ಸಾಮ್ ನಡೀತು. ಅವಾಗ್ಲೂ ಕೂಡ ಕೋಆಪರೇಟಿವ್ ಬಗ್ಗೆ ಒಂದಷ್ಟು ಕ್ವಶನ್ ಕೇಳಿದ್ದ. ಓಕೆ, ಕೋಆಪರೇಟಿವ್ ಯಾವ ಒಂದು ಹಂತದಲ್ಲಿ ಇರುತ್ತೆ, ಮತ್ತೆ ಹೈಯೆಸ್ಟ್ ಯಾವುದು, ಮತ್ತೆ ಅದರ ರಿಜಿಸ್ಟ್ರಾರ್ ಬಗ್ಗೆ ಕೇಳಿದ್ದ. ಇನ್ನೊಂದಷ್ಟು 4-5 ಕ್ವಶನ್ಸ್ ಕೇಳಿದ್ದ. ಪಂಚಾಯತ್ ರಾಜ್ ಬಗ್ಗೆ 2-3 ಕ್ವಶನ್ಸ್ ಕೇಳಿದ್ದ. ಓಕೆ, ಬೇರೆ ಎಕ್ಸಾಮ್ ತಗೊಳ್ಳಿ. ಈಗ ಬೇರೆ ಬೇರೆ ಗ್ರೂಪ್ ಸಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಆಯ್ತು, ಅಲ್ಲಿ ಗ್ರಾಮೀಣಾಭಿವೃದ್ಧಿ ಬಗ್ಗೆ ಹೆಚ್ಚು ಕೇಳಿದ. ಗ್ರಾಮೀಣಾಭಿವೃದ್ಧಿ ಅಂದ ತಕ್ಷಣ ಏನು, ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕು. ಹಾಗಾಗಿ ಅದಕ್ಕೆ ಏನೇನು ಯೋಜನೆಗಳು ತಂದಿದ್ದಾರೆ, ಯೋಜನೆಗಳ ಬಗ್ಗೆ ಒಂದು 4-5 ಕ್ವಶನ್ಸ್ ಇತ್ತು. ಹೊಂದಿಸಿ ಬರೀ ತರ ಮ್ಯಾಚ್ ಮಾಡ್ಬೇಕಾಗಿತ್ತು ಯಾವ ಯೋಜನೆಗೆ ಸಂಬಂಧಪಟ್ಟಂತೆ ಅಂತ. ಸೊ ಇದು ಡಿಪೆಂಡ್ಸ್ ಸರ್. ಈಗ ಆರ್ಥಿಕ ಇಲಾಖೆದು ಲಾಸ್ಟ್ ಇಯರ್ ಎಕ್ಸಾಮ್ ಆಯ್ತು, ಗ್ರೂಪ್ ಸಿ ಕೂಡ. ಅಲ್ಲಿ ಆರ್ಥಿಕ ಅಂದ ತಕ್ಷಣ ನಿಮ್ಗೆ ಗೊತ್ತಿದೆ, ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ ಅಲ್ಲಿ ಏನಾಗುತ್ತೆ, ಎಕಾನಮಿ ರಿಲೇಟೆಡ್ 15 ಕ್ವಶನ್ಸ್ ಕೇಳ್ಬಿಟ್ಟಿದ್ದ, 14-15 ಕ್ವಶನ್ಸ್. ಸೊ ಹಂಗೆ ಡಿಪೆಂಡ್ಸ್ ಅಪಾನ್ ದ ಎಕ್ಸಾಮ್, ಯಾವ್ದ್ರ ಮೇಲೆ ಎತ್ಕೊಟ್ಟು ಕೊಡ್ಬೇಕು. ಗ್ರಾಮೀಣಾಭಿವೃದ್ಧಿ ಮೇಲೆ ಒತ್ತು ಕೊಡ್ಬೇಕಾ, ಅದ್ರ ಬಗ್ಗೆ ಒತ್ತು ಕೊಡ್ತಾನೆ. ಈಗ ವಿಲೇಜ್ ಅಕೌಂಟೆಂಟ್ ತಗೊಳ್ಳಿ, ಗ್ರಾಮೀಣಾಭಿವೃದ್ಧಿ ಬಗ್ಗೆ ಕೇಳಬಹುದು. ವಿಲೇಜ್ ಅಕೌಂಟೆಂಟ್. PDO ತಗೊಳ್ಳಿ, ಪಂಚಾಯತ್ ರಾಜ್ ಸಂಸ್ಥೆ ಬಗ್ಗೆ ಹೆಚ್ಚಾಗಿ ಕೇಳಬಹುದು. ಓಕೆ, ಸಹಕಾರ ಸಂಸ್ಥೆಗಳ ಬಗ್ಗೆನೂ ಕೇಳಬಹುದು. ಓಕೆ, ಸೊ ಈಗ ನಾನು ಡಿಸ್ಕಸ್ ಮಾಡ್ತೀನಿ ಏನೇನ್ ಸರ್ ಸಿಲೆಬಸ್ ಇದೆ, ಏನಿದೆ, ವಾಟ್ ಇಸ್ ಗ್ರಾಮೀಣಾಭಿವೃದ್ಧಿ ಅಂತ. ಗ್ರಾಮೀಣಾಭಿವೃದ್ಧಿ ಅಂದ ತಕ್ಷಣ ಏನು, ಗ್ರಾಮೀಣ ಈಗ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ 61% ಅಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ಓಕೆ, ಭಾರತದಲ್ಲಿ ನೋಡೋದಾದ್ರೆ ಈಗ ಅಟ್ ಪ್ರೆಸೆಂಟ್ 70% ಅಷ್ಟು ಜನ ಗ್ರಾಮೀಣದಲ್ಲಿದ್ದಾರೆ. ಓಕೆ, ಇದು ಕರ್ನಾಟಕ, ಇದು ಭಾರತ ಇದ್ದಾರೆ. ಏನ್ ಮಾಡ್ಬೇಕು, ಅವ್ರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಮತ್ತೆ ಅವರ ಉತ್ಪಾದಕತೆ ಪ್ರೊಡಕ್ಷನ್ ಅಲ್ಲಿ ಜಾಸ್ತಿ ಮಾಡ್ಬೇಕು. ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೇಕು. ಓವರ್ ಆಲ್ ಕಂಪ್ರೆನ್ಸಿವ್ ಆಗಿ
ಅವರ ಒಂದು ಗ್ರಾಮೀಣದ ಜೀವನ ಏನ್ ನಡೆಸ್ತಾ ಇದ್ದಾರೆ ಅದು ಅತ್ಯುತ್ತಮತೆಗೆ ತರಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಒಂದಷ್ಟು ಏನ್ ಮಾಡ್ಬೇಕು ಸರ್, ಅದಕ್ಕೆ ಪ್ರೋಗ್ರಾಮ್ಗಳೆಲ್ಲ ಬಂದಿದೆ. ಏನ್ ಬಂದಿದೆ, ಏನೇನಿದೆ ಹೇಳಿ, ಸುಮ್ಮನೆ ಎಕ್ಸಾಂಪಲ್ ಹೇಳೋದಾದ್ರೆ ಏನೇನ್ ಮಾಡಿದ್ದಾರೆ, ಏನೇನ್ ಮಾಡ್ಬೇಕು, ಲ್ಯಾಂಡ್ ರಿಫಾರ್ಮ್ಸ್ ಮಾಡ್ಬೇಕು. ಲ್ಯಾಂಡ್ ರಿಫಾರ್ಮ್ಸ್ ಗಳಾಗಿವೆ ನೋಡಿದ್ರ, ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ಅಂತ. ಸೊ ಅದ್ ಬಿಟ್ರೆ ಏನಾಗುತ್ತೆ, ಲ್ಯಾಂಡ್ ರಿಫಾರ್ಮ್ಸ್ ಬಿಟ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗ್ಬೇಕು. ಎಸ್ ಫೈನ್, ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗ್ಬೇಕು. ಆಮೇಲೆ ಏನಾಗ್ಬೇಕು, ಅವರ ಪ್ರೊಡಕ್ಟಿವಿಟಿ, ಉತ್ಪಾದಕತೆ ಜಾಸ್ತಿ ಆಗ್ಬೇಕು. ಸೊ ಆಮೇಲೆ ಏನಾಗ್ಬೇಕು, ಮೂಲ ಸೌಕರ್ಯ, ವೆರಿ ಇಂಪಾರ್ಟೆಂಟ್. ಏನೋ ಇನ್ಫ್ರಾಸ್ಟ್ರಕ್ಚರ್, ಅಥವಾ ಮೂಲ ಸೌಕರ್ಯ ಅಂತ ಕರಿತೀವಿ ಅಲ್ವಾ. ಇಷ್ಟೆಲ್ಲ ಆಗ್ಬೇಕು. ಅವರ ಬಡತನ, ಮೇನ್ ಇಂಪಾರ್ಟೆಂಟ್ ಬಡತನ. ಅದಕ್ಕೇನ್ ಬೇಕು, ಅವ್ರು ದುಡ್ಡು ಕೊಡಬೇಕು ಅಥವಾ ಅವ್ರಿಗೆ ಸಬ್ಸಿಡಿ ಕೊಡಬೇಕು. ಸೊ ಇವೆಲ್ಲ ಇರ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾರೆ, ಪ್ರೋಗ್ರಾಮ್ಸ್ಗಳು. ಸೊ ಅದನ್ನೇ ಕೇಳೋದು ನಿಮ್ಗೆ. ಈಗ ಫಾರ್ ಎಕ್ಸಾಂಪಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಗ್ಗೆ ಇದೆ ಅಲ್ವಾ. ಏನೇನ್ ಬಂದಿದೆ ಸರ್, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆ. ಇದು ಮತ್ತೆ ಆ ರೀಜನಲ್ ರೂರಲ್ ಬ್ಯಾಂಕ್ ಗಳನ್ನ ತೆರೆದಿದ್ದಾರೆ. ಕೋಆಪರೇಟಿವ್ ಬ್ಯಾಂಕ್ ಗಳಲ್ಲಿ ಸಾಲ ಸೌಲಭ್ಯ ಕೊಡ್ತಾ ಇದ್ದಾರೆ. ನೋಡಿ ಇದ್ರ ಬಗ್ಗೆ ಕೇಳ್ತಾ ಹೋಗ್ತೇನೆ. ಈಗ ರೀಜನಲ್ ರೂರಲ್ ಬ್ಯಾಂಕ್ ಓನರ್ ಯಾರು ಹೇಳ್ತೀರಾ? 50%, 35%, 15% ಅಂತ ಕರಿತೀವಿ. ಅಂದ್ರೆ ಸ್ಪಾನ್ಸರ್ ಬ್ಯಾಂಕ್. ಕರ್ನಾಟಕದಲ್ಲಿ 2 ರೀಜನಲ್ ರೂರಲ್ ಬ್ಯಾಂಕ್ ಇದೆ. ಓಕೆ, ಕರ್ನಾಟಕದಲ್ಲಿ 15% ನಿಮಗೆ ಆ ಒಂದು ಸ್ಪಾನ್ಸರ್ ಬ್ಯಾಂಕ್ ಇರುತ್ತೆ. 35% ಸ್ಟೇಟ್ ಗೌರ್ಮೆಂಟ್ ಇರುತ್ತೆ. 50% ಸೆಂಟ್ರಲ್ ಗೌರ್ಮೆಂಟ್ ಓನರ್ ಆಗಿರ್ತಾರೆ. ರೀಜನಲ್ ರೂರಲ್ ಬ್ಯಾಂಕ್, ಗ್ರಾಮೀಣ ಓಕೆ ಬ್ಯಾಂಕ್ಗಳು ಅಂತ ಕರಿತೀವಿ. ಕರ್ನಾಟಕದಲ್ಲಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಇದೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದೆ. ಸೊ ಮೇನ್ ಸಣ್ಣ ಪುಟ್ಟ ಈ ಕಾವೇರಿ, ಕಲ್ಪತರು ಇವೆಲ್ಲ ಮರ್ಜ್ ಆಗ್ಬಿಟ್ಟು 2 ಪ್ರಮುಖವಾದ ಬ್ಯಾಂಕ್ಗಳು ಕರ್ನಾಟಕದಲ್ಲಿ ರೀಜನಲ್ ರೂರಲ್ ಬ್ಯಾಂಕ್ ಇದೆ. ಹಾಗೆ ಕೋಆಪರೇಟಿವ್ ಸೊಸೈಟಿ ಬಗ್ಗೆ, ಸಂಸ್ಥೆ ಬಗ್ಗೆ ಕೇಳ್ತಾನೆ. ಓಕೆ, ಇವೆಲ್ಲ ಏನ್ ತಂದಿದೆಯಲ್ಲ ಇವೆಲ್ಲ ಗ್ರಾಮೀಣ ಅಭಿವೃದ್ಧಿಗೆನೆ. ನೋಡಿ ಕನೆಕ್ಟಿವಿಟಿ ಇದೆ ನಿಮ್ಗೆ. ಅದಕ್ಕೇನೆ ಅವನು ಒಂದೇ ಸಿಲೆಬಸ್ ಏನಿಗೆ ಕೊಟ್ಟಿದ್ದಾನೆ, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳೇನ್ ತಂದ್ರು, ಗ್ರಾಮೀಣ ಅಭಿವೃದ್ಧಿ ಮಾಡಕ್ಕೋಸ್ಕರ ತಂದಿದ್ದನ್ನ. ವಿಕೇಂದ್ರೀಕರಣ ಏನು, ಸರ್ಕಾರದ ಒಂದು ಅಧಿಕಾರ ವಿಕೇಂದ್ರೀಕರಣ ಯಾಕೆ ಮಾಡಿದ್ರು, ಅಧಿಕಾರ ವಿಕೇಂದ್ರೀಕರಣ ಅಂತ ಕರಿತೀವಿ. ಯಾಕೆ, ಗ್ರಾಮೀಣ ಅಭಿವೃದ್ಧಿ ಆಗಕ್ಕೆ. ಓಕೆ, ಅದಕ್ಕೆ ಸಂಬಂಧಪಟ್ಟ ಸಮಿತಿಗಳಿವೆ. ಅರ್ಥ ಆಗ್ತಿದೆಯಲ್ಲ. ಕೋಆಪರೇಟಿವ್ ಸೊಸೈಟಿ ಯಾಕೆ ತಂದ್ರು, ಗ್ರಾಮೀಣ ಅಭಿವೃದ್ಧಿ ಮಾಡಕ್ಕೆ. ಸೊ ಎಲ್ಲ ಕನೆಕ್ಟಿವಿಟಿ, ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾರೆ ಏನ್ ಕೇಳ್ತಾನೆ ನೋಡಿ, ಇವಾಗ ಎಲ್ಲ ಏನ್ ಡಿಸ್ಕಸ್ ಮಾಡೋ ಅದನ್ನ ಕೇಳ್ತಾನೆ. ಓಕೆ, ಅದ್ರ ಜೊತೆ ಇನ್ನೇನ್ ಕೇಳ್ಬೋದು, ಅದ್ರ ಜೊತೆ ಪ್ರಮುಖವಾಗಿ ನಿಮ್ಗೆ ಯೋಜನೆಗಳನ್ನ ಕೇಳ್ತಾನೆ. ಯೋಜನೆ, ವಾಟ್ ಈಸ್ ಯೋಜನೆ? ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, MG ನರೇಗಾ ಪ್ರಮುಖವಾದ ಯೋಜನೆ. MG ನರೇಗಾ ಯಾವಾಗ ಬಂತು, 2005ರಲ್ಲಿ ಬಂತು. ಓಕೆ, 2005ರಲ್ಲಿ ಬಂತು MG ನರೇಗಾ. ನಿಮ್ಗೆ ಗೊತ್ತಿರ್ಲಿ, MG ನರೇಗಾ ಬಗ್ಗೆ ಕಂಪ್ಲೀಟ್ ಆಗಿ ಓದ್ಬೇಕಾಗುತ್ತೆ. ಅವೆಲ್ಲ ನಿಮಗೆ ಇನ್ನೊಂದ್ ದಿನ ಮಾಡ್ತೀನಿ. ಆ ಸ್ಕೀಮ್ಸ್ ಗಳೆಲ್ಲ ಬೇರೆ ನಾನು ಇದ್ರಲ್ಲಿ ಮಾಡ್ತೀನಿ. ಬಟ್ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಇನ್ನೂ ಏನೇನಿದೆ ಅಂತ ಇನ್ನು ಮುಂದೆ ಇದೆ ನೋಡಿ. ಇಲ್ಲಿ ಏನೇನು ಕರ್ನಾಟಕ ಸರ್ಕಾರದ ಏನೇನಿದೆ, ಮತ್ತೆ ಇತಿಹಾಸ ಏನಿದೆ ಎಲ್ಲ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಅರ್ಥ ಮಾಡ್ಕೋಣ ನಾವು ಏನು ಓದ್ಬೇಕು, ಹೆಂಗ್ ಕೇಳ್ತಾನೆ, ವಾಟ್ ಈಸ್ ದ ಕಾನ್ಸೆಪ್ಟ್ ಅಂತ ಫಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಆಮೇಲೆ ಮುಂದಕ್ಕೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡ್ಬೇಕು ಸ್ನೇಹಿತರೆ. ಓಕೆ, MG ನರೇಗಾ ಈಗ ಸುದ್ದಿಯಲ್ಲಿದೆ, ನ್ಯೂಸ್ ಅಲ್ಲಿ ಇದೆ. ಈಗ ಮೊನ್ನೆ ಲಾಸ್ಟ್ ಮಂತ್ ಕರೆಂಟ್ ಅಫೇರ್ ಅಲ್ಲಿ ಕೂಡ ನಾವು ಮಾಡಿದೀವಿ ಅಲ್ವಾ. ಅತ್ಯಂತ ಹೆಚ್ಚು ಕೊಡ್ತಾ ಇರೋದು ಯಾವ್ದಕ್ಕೆ, ಗೋವಾಗೆ ದುಡ್ಡು ಕೊಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಕರ್ನಾಟಕ ಬರುತ್ತೆ. ಓಕೆ, ಇದ್ರ ಬಗ್ಗೆ ಓದ್ಬೇಕು. ಆಮೇಲೆ ಇದು ಬಿಟ್ರೆ ಯಾವುದು, ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತ ಕರಿತೀವಿ. ಇಂಗ್ಲಿಷ್ ಶಾರ್ಟ್ ಆಗಿ NRLM ಅಂತ ಕರಿತೀವಿ. ದೀನ್ ದಯಾಳ್ ಅಂತ್ಯೋದಯ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಕರಿತೀವಿ. ಯಾವಾಗ ಬಂತು ಇದು, 2011ರಲ್ಲಿ ಬರುತ್ತೆ. ಯಾಕೆ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಇದು. ಜೀವನೋಪಾಯನ ಜಾಸ್ತಿ ಮಾಡಬೇಕು. ಇದರಲ್ಲಿ ಪ್ರಮುಖವಾಗಿ ಯಾರನ್ನ ಫೋಕಸ್ ಮಾಡ್ತಾರೆ, ಪ್ರತಿ ಬಡ ಮನೆಗಳಲ್ಲಿ ಒಬ್ಬ ಮಹಿಳಾ ಸದಸ್ಯಗಳನ್ನ ತಗೊಂಡು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳಿಗೆ ಫೋಕಸ್ ಮಾಡ್ತಾರೆ. ಇದರಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಗ್ಗೆ ಫೋಕಸ್ ಮಾಡ್ತಾರೆ. ಅಂಡ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇದು. 75:25 ಅಡಿಯಲ್ಲಿ ಮಾಡ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಇನ್ನೇನು ಓದ್ತೀರಾ, ಇದು ಬಿಟ್ರೆ ನಿಮ್ಗೆ ಪ್ರಧಾನ ಮಂತ್ರಿ ಗ್ರಾಮೀಣ ಸಡಕ್ ಯೋಜನಾ, ವೆರಿ ಇಂಪಾರ್ಟೆಂಟ್. 2000ನೇ ಇಸ್ವಿಲ್ ಸ್ಟಾರ್ಟ್ ಆಗುತ್ತೆ ಇದು. 2000ನೇ ಇಸ್ವಿಲ್ ಸ್ಟಾರ್ಟ್ ಆಗುತ್ತೆ, ಹಳೆ ಸ್ಕೀಮ್ ಇದು. ಸಡಕ್ ಅಂದ್ರೆ ಏನು, ಎಲ್ಲಾ ಪ್ರಮುಖವಾದ ರೋಡ್ಗಳನ್ನ ಮಾಡ್ತಕ್ಕಂಥದ್ದು.
ಕೇಂದ್ರದ ಪ್ರಾಯೋಜಿತ ಯೋಜನೆ 100% ಕೇಂದ್ರದ ಪ್ರಾಯೋಜಿತ ಯೋಜನೆ ಇದು. ಅದರಲ್ಲಿ 60:40 ಪ್ರಾಯೋಜಿತ ಅಂದ್ರೆ ಸ್ಪಾನ್ಸರ್ಡ್. ಓಕೆ, ಅದು ಬಿಟ್ರೆ ಯಾವ್ದು ಬರುತ್ತೆ? PM ಗ್ರಾಮ ಸಡಕ್ ಬಿಟ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ. ನೋಡಿ ಏನಕ್ಕೆ ಕೇಳ್ತಾ ಇದೀನಿ ಇವೆಲ್ಲ, ಇದು ರೂರಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟದ್ದು. ಈಗ ಪ್ರಧಾನ ಮಂತ್ರಿ, ನಾನು ಶಾರ್ಟ್ ಆಗಿ ಬರ್ತೀನಿ ಸ್ನೇಹಿತರೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ, ವೆರಿ ಇಂಪಾರ್ಟೆಂಟ್. ಯಾವಾಗ ಬಂತಿದ್ದು? ಯಾವಾಗ ಬಂತು ಹೇಳ್ತೀರಾ? ಇದರ ಟಾರ್ಗೆಟ್ ಏನು? 2018. ಫಸ್ಟ್ ನೋಡಿ, 2016 ಇತ್ತು ಟಾರ್ಗೆಟ್. ಈಗ 2024 ಡಿಸೆಂಬರ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಕರೆಂಟ್ ಅಫೇರ್ ಇದೆ. ಓಕೆ, ಕರೆಂಟ್ ಅಫೇರ್ ಇದೆ. ಪಕ್ಕಾ ಹೌಸಸ್ ಗಳನ್ನ ಕೊಡಬೇಕು, ಪಕ್ಕಾ ಹೌಸಸ್ ಗಳು. ಅದಕ್ಕೆ ಏನ್ ಮಾಡ್ತಾ ಇದಾರೆ? ಅದಕ್ಕೆ ದುಡ್ಡು ಕೊಡ್ತಾರೆ. 60:40 ಈಶಾನ್ಯ ರಾಜ್ಯನ 90:10 ಅಲ್ಲಿ ಕೊಡ್ತಾರೆ. 70,000 ರೂಪಾಯಿ ತನಕ ಸಾಲ ಕೊಡ್ತಾರೆ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ಕೀಮ್ಸ್ ಸ್ನೇಹಿತರೆ. ಇದೊಂದೇ ಅಂತಲ್ಲ, ನಮ್ಗೆ ಈಗ ಪಂಚಾಯತ್ ರಾಜ್ ಸ್ಕೀಮ್ಸ್ ಗಳು ಬರುತ್ತೆ. ಆಮೇಲೆ ನಲ್ ಸೇ ಜಲ್. ನೋಡಿ, ನಮ್ಗೆ ನೀರು ಕೂಡ ಇಂಪಾರ್ಟೆಂಟ್. ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕಂದ್ರೆ ಆರೋಗ್ಯ ಇಂಪಾರ್ಟೆಂಟ್. ಆರೋಗ್ಯ ಇಂಪಾರ್ಟೆಂಟ್ ಅಂದ್ರೆ ನೀರು ಇಂಪಾರ್ಟೆಂಟ್. ಪ್ರತಿಯೊಬ್ಬ ಮನುಷ್ಯಗೆ 55 ಲೀಟರ್ ಪರ್ ಡೇ ಬೇಕು. ಪರ್ ಡೇ ಲೀಟರ್ಸ್ ನೀರು ಬೇಕು. ಸೊ ಇದ್ರ ಬಗ್ಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ. ನಲ್ ಸೇ ಜಲ್ ಯೋಜನಾ ಮಿಷನ್ ಅಂತಿದೆ. ಜಲ್ ಜೀವನ್ ಮಿಷನ್, ಹರ್ ಘರ್ ಹಲ್ ಜಲ್ ಅಂತ ಕರಿತೀವಿ. 2019ರಲ್ಲಿ ಇದು ಹರ್ ಘರ್ ಹರ್ ಜಲ್, ಪ್ರತಿಯೊಂದು ಮನೆಗೆ ನೀರು ಅಂತ, ಜಲ ಜೀವನ ಮಿಷನ್ ಗೊತ್ತಿರ್ಬೇಕು. ಆದರ್ಶ್ ಸಂಸದಾ ಯೋಜನಾ ಅಂತಿದೆ. ಇದೊಂದೇ ಅಲ್ಲ, ಇದೊಂದು. ಈಗ ನೀರ್ ಕೊಟ್ರೆ ಆಯ್ತಾ, ಅಲ್ಲಿ ಸ್ವಚ್ಛತೆ ಕೂಡ ಇರಬೇಕು. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಅಂಡ್ ಅರ್ಬನ್ ಎರಡೂ ಇದೆ. ಗ್ರಾಮೀಣ ಮತ್ತೆ ಅರ್ಬನ್ ಎರಡೂ ಇದೆ. ಇದರಲ್ಲಿ ಪ್ರಮುಖವಾಗಿ ಓಪನ್ ಡಿಫಿಕೇಶನ್ ಫ್ರೀ, ODF ಪ್ಲಸ್ ODF ಪ್ಲಸ್ ಅಂತ 3 ಕ್ಯಾಟಗರಿ ಬರುತ್ತೆ. ಪ್ಲಸ್ ODF ಅಂತ. ಇದರಲ್ಲಿ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಗಳು, ಒಳ್ಳೆ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ ಗಳು ಯಾವ್ದಾವ್ದಿದೆ ಗೊತ್ತಿರಬೇಕು ನಿಮ್ಗೆ. ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಮತ್ತೆ ಉತ್ತರ ಪ್ರದೇಶ, ಗೋವಾ, ಅಂಡಮಾನ್ ನಿಕೋಬಾರ್. ಈಗ ಸೆಕೆಂಡ್ ಸ್ಟೇಜ್ ನಡೀತಾ ಇದೆ. 2024-25 ಟಾರ್ಗೆಟ್ ಇಟ್ಕೊಂಡಿರೋದು. 3 ಲಕ್ಷ ಗ್ರಾಮಗಳಿಗೆ ಓಪನ್ ಡಿಫಿಕೇಶನ್ ಫ್ರೀ ಮಾಡಬೇಕು. ಅಂದ್ರೆ ಬಯಲು ಶೌಚ ಮುಕ್ತ ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆ, ಸೊ ಇವೆಲ್ಲ ಗೊತ್ತಿರಬೇಕು. ಫೈನ್. ಸೊ ಇವೆಲ್ಲ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಬರುತ್ತೆ ಸ್ನೇಹಿತರೆ. ಇದು ನೋಡಿ, ಇವೆಲ್ಲ ಸ್ಪಾನ್ಸರ್ಡ್ ಸ್ಕೀಮ್ಸ್ ಗಳು. ಸ್ಪಾನ್ಸರ್ಡ್ ಸ್ಕೀಮ್ ಅಂದ್ರೆ ಕೇಂದ್ರ ಮತ್ತು ನೀವು ಕರ್ನಾಟಕದ ಸ್ಕೀಮ್ ಅಂತ ತಗೊಂಡಾಗ, ಕರ್ನಾಟಕ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತ ತಗೊಂಡಾಗ, ಕರ್ನಾಟಕದಲ್ಲೂ ಕೂಡ ಈ ಸ್ಕೀಮ್ಗೆ ದುಡ್ಡು ಕೊಟ್ಟು ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಿರ್ತಾರೆ. ನೀವು ಕರ್ನಾಟಕದ ಬಡ್ಜೆಟ್, ಎಕನಾಮಿಕ್ ಸರ್ವೆ ತೆಗೆದು ನೋಡ್ಬೋದು, ಇವೆಲ್ಲ ಮೆನ್ಷನ್ ಆಗಿರ್ತವೆ. ಈ ಸ್ಕೀಮ್ ಬಗ್ಗೆ ನೋಡ್ಕೋಬೇಕು. ಇದೊಂದ್ರೆ ಆಯ್ತಾ. ಕರ್ನಾಟಕದ ಒಂದಷ್ಟು ಸ್ಕೀಮ್ಸ್ ಗಳಿವೆ. ಅರಿವು ಕೇಂದ್ರ ಅಂತ ಸ್ಕೀಮ್ ಇದೆ. ಅರಿವು ಕೇಂದ್ರ. ಓಕೆ, ಏನು ಅರಿವು ಕೇಂದ್ರ? ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಂಥಾಲಯಗಳನ್ನ ಮರುನಾಮಕರಣ ಮಾಡಿ ಅರಿವು ಕೇಂದ್ರ ಅಂತ ಮಾಡಿದ್ದಾರೆ. ಮತ್ತೆ ಸಾಂಕ್ರಾಮಿಕ ರೋಗಗಳನ್ನ ಆರಂಭಿಕದಲ್ಲೇ ತಡೆಗಟ್ಟಗೋಸ್ಕರ ಆರೋಗ್ಯ ಇಂಪಾರ್ಟೆಂಟ್ ಅಲ್ಲ, ಗ್ರಾಮೀಣಾಭಿವೃದ್ಧಿ ಬೇಕಾದ್ರೆ ಆರೋಗ್ಯ ಕೂಡ ಇಂಪಾರ್ಟೆಂಟ್. ಒಂದು ಯೋಜನೆಗಳು, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರು, ಅವರ ಒಂದು ಆರೋಗ್ಯ, ಅವರ ಒಂದು ಸ್ಕಿಲ್ ಡೆವಲಪ್ಮೆಂಟ್. ಸೊ ಗ್ರಾಮ ಆರೋಗ್ಯ ಯೋಜನಾ ಅಂತ ಕರ್ನಾಟಕಕ್ಕೆ 31 ಜಿಲ್ಲೆಗಳಲ್ಲೂ ಕೂಡ ಒಂದು ಕಾರ್ಮಿಕರಿಗೆ ಆರೋಗ್ಯ ಕಿಟ್ಗಳನ್ನ ವಿತರಣೆ ಕೊಡ್ತಾರೆ. ಇದರಲ್ಲಿ ಗೊತ್ತಿರಬೇಕು, ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಗ್ರಾಮ ಆರೋಗ್ಯ ಯೋಜನೆ. ಗ್ರಾಮೀಣ ಆವಿಷ್ಕಾರ ನಿಧಿ ಅಂತ ಸ್ಥಾಪನೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಗೊತ್ತಿರಬೇಕು. ಕೂಸಿನ ಮನೆ ವೆರಿ ಇಂಪಾರ್ಟೆಂಟ್. ಈಗ ಕರ್ನಾಟಕದಲ್ಲಿ MG ನರೇಗಾ ಇದೆ. MG ನರೇಗಾ ಅಲ್ವಾ, 100 ದಿನ ಕೆಲಸ ಮಾಡ್ತಕ್ಕಂಥ ಗ್ಯಾರಂಟಿಡ್ ಸ್ಕೀಮ್ ವರ್ಷದಲ್ಲಿ. ಸೊ ಇಲ್ಲಿ ಕೆಲಸ ಮಾಡೋರು ಅಥವಾ ಬೇರೆ ಕಡೆ ಕೆಲಸ ಮಾಡೋರು ಅವರ ಮಕ್ಕಳುಗಳನ್ನ, ಹದಿಹರೆಯದ ಮಕ್ಕಳುಗಳಿದ್ರೆ ಎಲ್ಲಿ ಬಿಟ್ಟು ಹೋಗ್ತಾರೆ? ನೋಡ್ಕೋಬೇಕಲ್ಲ, ಅವ್ರು ದುಡಿಲೇಬೇಕು, ಮಕ್ಳು ನೋಡ್ಕೋಬೇಕು. ಮಕ್ಳು ನೋಡ್ಕೊಳ್ಳೋಕೋಸ್ಕರ ಕೂಸಿನ ಮನೆ ಅಂತ ತಂದಿದ್ದಾರೆ ಶಿಶುಪಾಲನಾ ಕೇಂದ್ರಗಳು. ಜೊತೆಗೆ ಶಿಶುಪಾಲನಾ ಕೇಂದ್ರ ಅಂತ ಇನ್ನೊಂದಿರುತ್ತೆ. ಅಲ್ಲಿ ಯಾರು ಹೊರಗಡೆ ಕೆಲಸ ಮಾಡ್ತಾ ಇರೋರು ಅವ್ರಿಗೆ ಉದ್ಯೋಗ ಚೀಟಿ ಅಂತಂದ್ರೆ ಏನು? ID ಕಾರ್ಡ್. ಕೆಲಸ ಮಾಡ್ತಿರ್ತಕ್ಕಂಥ ID ಕಾರ್ಡ್ ಇದ್ರೆ ಅವರು ಶಿಶುಪಾಲನಾ ಕೇಂದ್ರದಲ್ಲಿ 3 ವರ್ಷದೊಳಗಿನ ಮಕ್ಕಳನ್ನ ಪಾಲನೆ, ಪೋಷಣೆ, ಪೌಷ್ಟಿಕ ಆಹಾರ ಕೂಡ ಕೊಡ್ತಾರೆ. ಬಿಟ್ಬಿಟ್ಟು ಹೋಗ್ಬೋದು. ಸೊ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ಗಳು. ಮತ್ತೆ ಅವರಷ್ಟು ದೃಷ್ಟಿಕೋನ, ಪರ್ಸ್ಪೆಕ್ಟಿವ್ ಪ್ಲಾನ್ ಅಂತ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಗೊತ್ತಿರಬೇಕು ಸ್ನೇಹಿತರೆ. ನೋಡಿ, ಇವಾಗ ಏನ್ ಡಿಸ್ಕಸ್ ಮಾಡಿದೆ ಅದೆಲ್ಲ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥ. ಓಕೆ, ದೂರದೃಷ್ಟಿ ಯೋಜನೆ 5 ವರ್ಷಗಳು. ಸುಸ್ಥಿರ ಡೆವಲಪ್ ಮಾಡಬೇಕು. ಏನೇನ್ ಫೋಕಸ್ ಮಾಡಬೇಕು?
ಸೊ ಇವೆಲ್ಲ ಗೊತ್ತಿರಲಿ. ಈಗ ಏನ್ ಡಿಸ್ಕಸ್ ಮಾಡಿದ್ರೆ ಇವೆಲ್ಲ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೇಳ್ತಾನೆ ನಿಮ್ಗೆ ಎಕ್ಸಾಮ್ ಅಲ್ಲಿ. ಕೇಳಿದನ್ ಕೂಡ ನಾನು ಹೇಳ್ತಾ ಇದ್ದಲ್ಲ ಪ್ರೀವಿಯಸ್ ಗ್ರೂಪ್ಸ್ ಇಂದ ತೆಗೆದು ನೋಡಿ ಯೋಜನೆಗಳ ಬಗ್ಗೆ ಕೇಳಿದಾನೆ. ನಾನು ಈಗ ಯೋಜನೆಗಳೆಲ್ಲ ಅದರೆಲ್ಲ ಕೇಳಿದಾನೆ. ಓಕೆ, ಸೊ ಇವೆಲ್ಲ ಓದ್ಬೇಕು. ಇವೆಲ್ಲ ನಾನು ಈಗ ಏನೇ ಡಿಸ್ಕಸ್ ಮಾಡಿದ್ರೆ ಅದೆಲ್ಲ ನಿಮಗೆ ನಮ್ಮ PDF ಅಲ್ಲಿ ಸಿಗುತ್ತೆ. ನಾನು ಹೇಳ್ತೀನಿ ಕೊನೆ ವಿಡಿಯೋ ಎಂಡ್ ತನಕ ನೋಡಿ PDF ಹೆಂಗ್ ತಗೋಬಹುದು ಅಂತ ಕೂಡ ಹೇಳ್ತೀನಿ. ಅಥವಾ ವಿಡಿಯೋ ನೋಡಿ ಸಾಕು, PDF ತಗೋಬೇಕು ಅಂತ ಏನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ ಪಂಚಾಯತ್ ರಾಜ್ ಬಗ್ಗೆ ನಾನು ಏನ್ ಕೊಡ್ತಾ ಇದೀನಿ, ಇದು ಆಲ್ರೆಡಿ ವಿಡಿಯೋ ಇದೆ ನಿಮ್ಗೆ, PDO ಮಾಡಿದ್ವಿ, PDO ಪ್ಲೇಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಓಕೆ, ಪಂಚಾಯತ್ ರಾಜ್ ಈಗ ಪಂಚಾಯತ್ ಈಗ PDO ಓದ್ತಾ ಇದ್ರ ಸರ್. ನಾನು ಸಿಂಪಲ್ ಕ್ವಶನ್ ಕೇಳ್ತೀನಿ. ಈಗ ನಾನು ಸಿಂಪಲ್ ಕ್ವಶನ್ ಕೇಳ್ತೀನಿ, ಏನು ಕರ್ನಾಟಕದಲ್ಲಿ ಎಷ್ಟು ಗ್ರಾಮ ಪಂಚಾಯಿತಿ ಇದೆ, ತಾಲೂಕು ಪಂಚಾಯಿತಿ ಇದೆ, ಜಿಲ್ಲಾ ಪಂಚಾಯಿತಿ ಇದೆ ಹೇಳ್ತೀರಾ? ಎಸ್ ಹೇಳಿ ನೋಡೋಣ, ಕಮೆಂಟ್ ಮಾಡಿ ಫಟಾಫಟ್ ಅಂತ ಹೇಳಿ, ಫಟಾಫಟ್ ಅಂತ ಹೇಳಿ ಸ್ನೇಹ. ಜಿಲ್ಲೆ ಅಂದ ತಕ್ಷಣ ಗೊತ್ತಿರುತ್ತೆ ನಿಮ್ಗೆ, 31 ಜಿಲ್ಲೆ ಇದೆ, 31 ಇದೆ. ಇನ್ನು ತಾಲೂಕು ಪಂಚಾಯತಿ ಎಷ್ಟಿದೆ? 239 ಇದೆ. ಗ್ರಾಮ ಪಂಚಾಯತಿ ಎಷ್ಟಿದೆ? 5954 ಇದೆ. ಸೊ ಇವೆಲ್ಲ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸುಮ್ನೆ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಮತ್ತೆ ಅದರ ಇತಿಹಾಸ ಹೆಂಗ್ ಬೆಳ್ಕೊಂಬಂತು? ಗ್ರಾಮ ಪಂಚಾಯತ್ ರಾಜ್ ಅಂತಕ್ಕಂಥದ್ದು PDO ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಗ್ರಾಮ ಪಂಚಾಯತಿಯ ಎಲಿಜಿಬಿಲಿಟಿ ಏನು ಗೊತ್ತಿರಬೇಕು. ಅಂದ್ರೆ ಈಗ ಕಂಟೆಸ್ಟ್ ಮಾಡ್ತಾನೆ, ಈಗ ಒಂದು ಗ್ರಾಮ ಪಂಚಾಯತ್ ಎಷ್ಟು ಜನ ಇರಬೇಕು, ಎಷ್ಟು ಜನಕ್ಕೂ ಒಬ್ಬನ್ನ ಆಯ್ಕೆ ಮಾಡ್ತೀರಾ. ತಾಲೂಕು ಪಂಚಾಯತ್ ಎಷ್ಟು ಜನ ಇದ್ರೆ ಒಬ್ಬನ್ನ ಆಯ್ಕೆ ಮಾಡೋದು ಮೆಂಬರ್ ಆಗಿ. ಓಕೆ, ಆಯ್ಕೆ ಇನ್ ದ ಸೆನ್ಸ್ ಎಲೆಕ್ಷನ್. ಮತ್ತೆ ಯಾರ್ಯಾರು ಎಲೆಕ್ಟ್ ಮಾಡಬಹುದು? ಓಕೆ, ಅಧಿಕಾರಾವಧಿ ಏನು? ಸೊ ಇವೆಲ್ಲ ಗೊತ್ತಿರಬೇಕು. ಇತಿಹಾಸ, ನಮ್ಮ ಇತಿಹಾಸ ನಾವು ನೋಡೋದಾದ್ರೆ ಹಳೆ ಇತಿಹಾಸ, ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರ ಅಂತ ನಾವು ತಗೋಬಹುದು. ಸೊ ಲಾರ್ಡ್ ರಿಪ್ಪನ್ ಕಾಲ, ಬ್ರಿಟಿಷರ ಕಾಲ, ಅದಕ್ಕಿಂತ ಮುಂಚೆ. ಓಕೆ, ಪಂಚಾಯತ್ ರಾಜ್ ವಿಕಾಸನ ಹೆಂಗಾಯ್ತು, ವೈದಿಕ ಯುಗದಲ್ಲೂ ಕೂಡ ಇದ್ರ ಬಗ್ಗೆ ಸಭೆ ಸಮಿತಿ ವಿಧಾನಗಳು ಅಂತ ಹೇಳಿ ನಾವು ಸ್ವಯಂ ಘಟಗಳನ್ನ ಮಾಡಿದ್ವಿ. ಈಗ ಗ್ರಾಮ ಸ್ವರಾಜ್ ಅಂದ ತಕ್ಷಣ, ಗ್ರಾಮ ಪಂಚಾಯತಿ ಅಂದ ತಕ್ಷಣ ಪ್ರಮುಖವಾಗಿ 3 ಇರುತ್ತೆ. ಓಕೆ, ಗ್ರಾಮ ಸ್ವರಾಜ್ ಅಂತ ಕರೀತೀವಿ. ಏನೇನೋದು ನೋಡಿ, ಕರ್ನಾಟಕದ ಪಂಚಾಯತಿನ ಇತಿಹಾಸಗಳು ಗೊತ್ತಿರಬೇಕು. ಕರ್ನಾಟಕದ 1947 ನಂತರ ಏನೇನ್ ಬೆಳವಣಿಗೆ ಆಯ್ತು, ವೆಂಕಟಪ್ಪ ಸಮಿತಿ ಆಗಿರ್ಬೋದು, ಚಂದ್ರಶೇಖರಯ್ಯ ಸಮಿತಿ ಆಗಿರ್ಬೋದು, ಇವ್ರು ಏನ್ ಹೇಳಿದ್ರು, ಏನ್ ತಂದ್ರು ಇವರು ಪ್ರಮುಖವಾಗಿ. ಮೈಸೂರು ಗ್ರಾಮ ಪಂಚಾಯತ್ ಮಂಡಳಿ, ಸ್ಥಳೀಯ ಮಂಡಳಿ ಕಾಯ್ದೆ 1959 ಆಗಿರ್ಬೋದು, ಕೊಂಡಜ್ಜಿ ಬಸಪ್ಪ ಸಮಿತಿ ಆಗಿರ್ಬೋದು. ಓಕೆ, ಆಮೇಲೆ ಯಾರ್ಯಾರ ಕಾಲದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂತು ಕರ್ನಾಟಕದ, ಯಾವ ಮುಖ್ಯಮಂತ್ರಿ ಆಗಿದ್ರು, ಯಾರು ಅದರ ಪಂಚಾಯತ್ ರಾಜ್ ಸಚಿವರಾಗಿದ್ರು. ಓಕೆ, ಮತ್ತೆ ರಾಜ್ಯದಲ್ಲಿ 1993 ಏನು ಒಂದು ಪಂಚಾಯತ್ಗೆ ಕಾಯ್ದೆ ತರ್ತಾರೆ ನಮ್ಮ ಕರ್ನಾಟಕದಲ್ಲಿ. ಅಂದ್ರೆ ಭಾರತದಲ್ಲಿ ಪಂಚಾಯತ್ ರಾಜ್ಗೆ ಸಾಂವಿಧಾನಿಕ ಸ್ಥಾನಮಾನ ಏನ್ ಕೊಡ್ತಾರೆ, ತಿದ್ದುಪಡಿ ಮಾಡ್ತಾರೆ. 11ನೇ ಶೆಡ್ಯೂಲ್ 9ನೇ ಭಾಗ ಎಲ್ಲ ಏನ್ ಹಾಕ್ತಾರೆ. ಸೊ ಅವಾಗ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಪಂಚಾಯತ್ ಕಾಯ್ದೆ 1993 ತರ್ತಾರೆ. ಅವಾಗ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ರು, MY ಘೋರ್ಪಡೆ ಅವರು ಅದರ ಸಚಿವರಾಗಿದ್ರು. ಏನ್ ಬೇಕಾದ್ರೂ ಕೇಳ್ಬೋದು, ನಿಮ್ಗೆ ಏನ್ ಬೇಕಾದ್ರೂ ಕೇಳ್ಬೋದು ಸ್ನೇಹಿತರೆ. ಮತ್ತೆ ಪಂಚಾಯತ್ ರಾಜ್ ಸಂಬಂಧಪಟ್ಟಂತ ಒಂದು ಆಯೋಗಗಳ ಬಗ್ಗೆ ಅವ್ರು ಏನ್ ಶಿಫಾರಸು ಮಾಡಿದ್ರು, ಬಲವಂತರಾಯ ಮೆಹ್ತಾ ಸಮಿತಿ, ಓಕೆ, ಸಂತಾನಂ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಮುನಿಸಿಬರಿಯಲ್ಲಿ ಕೇಳಿದ್ದಾನೆ. ಮತ್ತೆ ಇದನ್ನ ಆ ಸಮಿತಿಗೆ ತಕ್ಕಂತೆ ಯಾವ ಇಸ್ವಿಲ್ ಬಂತು ಅದ್ರ ಪ್ರಕಾರ ಆರ್ಡರ್ ಆಗಿ ಆರೋಹಣ ಕ್ರಮದಲ್ಲಿ ಬರೀರಿ, ಆರ್ಡರ್ ಆಗಿ ಬರೀರಿ. 1 2 3 4 3 4 5 6 5 2 1 3 4 2 ಹಿಂಗೆಲ್ಲ ಕೊಡ್ತಾನೆ ಆಪ್ಷನ್. ಓಕೆ, LM ಸಿಂಘ್ವಿ, GVK ರಾವ್ ಸಮಿತಿ ಏನೇನ್ ಹೇಳಿದ್ರು, ಏನೇನ್ ಮಾಡಿದ್ದಾರೆ. ಸೊ ಇವೆಲ್ಲ ನಿಮ್ಗೆ ನಾನು ಕಂಪ್ಲೀಟ್ ಸಿಲೆಬಸ್ ಅಲ್ಲಿ ಏನೇನು ಓದ್ಬೇಕು, ಹೆಂಗ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಏನ್ ಬಂದಿದೆ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ. ಇಷ್ಟೇ ಕೇಳಲ್ಲ ಪಂಚಾಯತ್ ರಾಜ್ ಬಗ್ಗೆ. PDO ಓದ್ತಾ ಇದೀರಾ, ಡೀಟೇಲ್ ಆಗಿ ಕೇಳ್ತಾನೆ. ನಾನು ಹೇಳ್ತೀನಲ್ಲ, ಡಿಪೆಂಡಿಂಗ್ ಅಪಾನ್ ದ ಎಕ್ಸಾಮ್, ಯಾವ ಎಕ್ಸಾಮ್ ಅಲ್ಲಿ ಏನ್ ಕೇಳ್ಬೇಕು. ಈಗ PDO ಯಾವ ಗ್ರೂಪ್ C ಸಿಲೆಬಸ್ ಏನೋ ಕೇಳಲ್ಲ ಪಂಚಾಯತ್ ರಾಜ್ ಅಂತ ಅನ್ಬಿಟ್ಟು 1993 ಆಕ್ಟ್ ನ ಓದೋದ್ರುನು ಅಲ್ಲಿರ್ತಕ್ಕಂಥ ಪ್ರಮುಖವಾಗಿ ಗ್ರಾಮ ಪಂಚಾಯಿತಿ ಅಂದ್ರೇನು, ತಾಲೂಕು ಪಂಚಾಯಿತಿ ಅಂದ್ರೇನು, ಜಿಲ್ಲಾ ಪಂಚಾಯಿತಿ ಅಂದ್ರೇನು ಗೊತ್ತಿರಬೇಕು ನಿಮಗೆ. ಸಣ್ಣ ಪುಟ್ಟ ಕೇಳ್ಬೋದು ನಿಮಗೆ ಅದರಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಪಂಚಾಯತ್ ರಾಜ್ ಅಂದ ತಕ್ಷಣ ನಮ್ಗೆ ಕರ್ನಾಟಕ ಹಣಕಾಸು ಆಯೋಗ ಬರುತ್ತೆ. ಕರ್ನಾಟಕ ಹಣಕಾಸು ಆಯೋಗ ಬರುತ್ತೆ. ಈಗ 5ನೇ ಹಣಕಾಸು ಆಯೋಗ ಆಗಿದೆ, ಅದ ಶಿಫಾರಸು ಕೂಡ ಮಾಡ್ಬಿಟ್ಟಿದ್ದಾರೆ, ಆಲ್ರೆಡಿ ಎಸ್ಟಾಬ್ಲಿಷ್ ಆಯ್ತು, ಶಿಫಾರಸು ಮಾಡ್ಬಿಟ್ಟಿದ್ದಾರೆ, ಅದು ಗೊತ್ತಿರ್ಬೇಕು ನಿಮ್ಗೆ. ಸೊ ಅದ್ರ ಬಗ್ಗೆ ಕೂಡ ತಿಳ್ಕೊಬೇಕು. ಮತ್ತೆ ಪಂಚಾಯತ್ ರಾಜ್ ಆಗಿರ್ಲಿ, ಕೋಆಪರೇಟಿವ್ ಆಗಿರ್ಲಿ, ನಮ್ಮ ಸಂವಿಧಾನದಲ್ಲಿ ಅದು ಮೆನ್ಷನ್ ಆಗಿದೆ. ಕೋಆಪರೇಟಿವ್ ಸಂವಿಧಾನದಲ್ಲಿ ಇಟ್ ಈಸ್ ಅ ಫಂಡಮೆಂಟಲ್ ರೈಟ್ ಇದೆ. ಸೊ ಯಾವಾಗ ಬಂತು ಪಂಚಾಯತ್ ಡೇ, ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ? ಯಾಕೆ 1993 ಕಾಯ್ದೆ ಅದು ಬರುತ್ತೆ, ರಾಷ್ಟ್ರಪತಿಗಳ ಅಂಗೀಕಾರ ಆಗುತ್ತೆ. ಓಕೆ, 11ನೇ ವೇಳಾಪಟ್ಟಿ 11ನೇ ಶೆಡ್ಯೂಲ್ ಅಲ್ಲಿ 9ನೇ ಭಾಗ ಸೇರಿಸ್ತಾರೆ, ಗೊತ್ತಿರಬೇಕು. 16 ವಿಧಿಗಳಿದೆ. ಯಾವ್ಯಾವ ವಿಧಿಗಳು ಏನೇನು ಹೇಳುತ್ತೆ ಕೇಳ್ತಾನೆ, ಡೈರೆಕ್ಟ್ ಆಗಿ ಕೇಳ್ತಾನೆ. ಪಂಚಾಯತ್ ರಚನೆಗೆ ಸಂಬಂಧಪಟ್ಟಂತೆ ಯಾವ ವಿಧಿ ಇದೆ, ಗ್ರಾಮ ಮಟ್ಟ, ಮಧ್ಯಂತರ, ತಾಲೂಕು, ಜಿಲ್ಲಾ ಮಟ್ಟ ಯಾವ ವಿಧಿ ಇದೆ,
ಮೀಸಲಾತಿ ಬಗ್ಗೆ, ಪಂಚಾಯತಿ ಸ್ಥಾನಗಳ ಮೀಸಲಾತಿ ಬಗ್ಗೆ ಯಾವ ವಿಧಿ ಹೇಳುತ್ತೆ? ಎಸ್, ನಿಮ್ಗೆ ಸಂವಿಧಾನ ಕಂಪ್ಲೀಟ್ ಸಿಲೆಬಸ್ ಇದೆ ನೋಡಿ, ಇದಕ್ಕೆ ಅಟ್ಯಾಚ್ ಆಗಿ ಕೇಳಬಹುದು. ಕೇಳಿದನ್ ಕೂಡ ಇವೆಲ್ಲ ಎಷ್ಟಿರ್ಬೇಕು ಸದಸ್ಯರ ಅರ್ಹತೆ? 21 ವರ್ಷ ಇರಬೇಕು, ಗೊತ್ತಿರಬೇಕು. ಅವರ ಅನರ್ಹತೆ ಬಗ್ಗೆ ಗೊತ್ತಿರಬೇಕು, ಅರ್ಹತೆ ಬಗ್ಗೆ ಅನರ್ಹತೆ ಬಗ್ಗೆ ಗೊತ್ತಿರಬೇಕು. ಇದೆಲ್ಲ ನಮ್ಮ ಕರ್ನಾಟಕದ ಇದರಲ್ಲಿ 1993 ಆಕ್ಟ್ ಅಲ್ಲಿ ನಾನು ಅದೆಲ್ಲ ಕೊಟ್ಟಿದ್ದೀನಿ. ಅದೆಲ್ಲ ನೋಡಿ, ನಮ್ ಸಿಲೆಬಸ್ ಏನ್ ಬೇಕು ಅದೆಲ್ಲ ನಿಮಗೆ ಕಂಪ್ಲೀಟ್ ಈ ಒಂದು ಸೀರೀಸ್ ಅಲ್ಲಿ ಇದೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಇವೆಲ್ಲ ನಿಮಗೆ ಕೇಳ್ತಾನೆ. ಇದು ಬಿಟ್ರೆ ನಾನು ಹೇಳಿದೆ ಗ್ರಾಮ ಸ್ವರಾಜ್ ಘಟಕಗಳು ಯಾವುದು? ಜನವಸತಿ, ವಾರ್ಡ್ ಸಭೆ, ಗ್ರಾಮ ಸಭೆ ಅಂತಕ್ಕಂಥದ್ದು. ವಾಟ್ ಈಸ್ ದಿಸ್ ಅನ್ನೋದು ಗೊತ್ತಿರಬೇಕು ನಿಮಗೆ. ಈ ಗ್ರಾಮ ಪಂಚಾಯತಿ ಹೇಳಿದೆ. ರಚನೆ ಎಷ್ಟು 5,000ಕ್ಕೆ ಮತ್ತೆ 7,000ಕ್ಕೆ ಸಂಬಂಧಪಟ್ಟಂತ ಒಂದು ಗ್ರಾಮ ಪಂಚಾಯತಿ ಜಿಲ್ಲಾಧಿಕಾರಿ ಆದೇಶದ ಮೇಲೆ ರಚನೆ ಆಗುತ್ತೆ. 5,000ದಿಂದ 7,000, ಕಮ್ಮಿ ಇರಬಾರ್ದು, ಜಾಸ್ತಿ ಇರಬಾರ್ದು. ಹಾಗಂತ ಬೇರೆ ಜಿಲ್ಲೆಗಳಿಗೆ ಒಂದಷ್ಟು ಸಣ್ಣ ಪುಟ್ಟ ಕಾಡು ಮೇಡು ಈ ತರದ್ದು ಇದಕ್ಕೆ ಅಲ್ಲಿ ವಿನಾಯಿತಿ ಕೊಟ್ಟಿದ್ದಾರೆ 2,500ಕ್ಕೆ. ಹಾಗಾದ್ರೆ 5,000ಕ್ಕಿಂತ ಕಮ್ಮಿ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಜಿಲ್ಲೆಗಳು ಬಿಟ್ಟು ಬೇರೆ ಜಿಲ್ಲೆ 5,000ಕ್ಕಿಂತ ಕಮ್ಮಿ ಇದ್ರೆ ಮಾಡಕ್ಕಾಗಲ್ವಾ? ಮಾಡ್ಬೋದು ಸರ್. ಯಾವಾಗ ಮಾಡ್ಬೋದು? ಜಿಲ್ಲಾಧಿಕಾರಿ ಸರ್ಕಾರದ ವಿಶೇಷ ಅನುಮತಿ ಪಡ್ಕೋಬೇಕಾಗುತ್ತೆ. ಗೊತ್ತಿದ್ಯಾ ಅದೆಲ್ಲ? 5 ಕಿಲೋಮೀಟರ್ ರೇಡಿಯಸ್ ಇಂದ 10 ಕಿಲೋಮೀಟರ್ ಡಯಾಮೀಟರ್ ತನಕ ಒಂದು ಪಂಚಾಯತಿ ಅಂತ ಘೋಷಣೆ ಮಾಡಬಹುದು. ಸೊ ಕೇಳಬಹುದು ಸರ್, ರಚನೆ ಈಗ ಹೇಳಿದೆ ನಿಮ್ಗೆ, ಪಂಚಾಯತಿ ಆಯ್ತು. ಒಬ್ಬ ಸದಸ್ಯ ಎಷ್ಟು ಜನಕ್ಕೆ ಒಬ್ಬನ್ನ ನೇಮಕ ಮಾಡಬಹುದು ನೋಡಿ? ಪ್ರತಿ 400 ಜನಸಂಖ್ಯೆಗೆ ಒಬ್ಬರಂತೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ನೇಮಕ ಮಾಡ್ಬೇಕಾಗುತ್ತೆ. ಮೀಸಲಾತಿ ಎಷ್ಟಿರ್ಬೇಕು? ಯಾರ್ಯಾರಿಗೆ ಏನಿರ್ಬೇಕು? ಮತ್ತೆ ಪಂಚಾಯತಿಗಳಿಗೆ, ಗ್ರಾಮ ಪಂಚಾಯತಿಲಿ ಸ್ಟ್ಯಾಂಡಿಂಗ್ ಕಮಿಟಿಗಳು ಇರ್ತವೆ, ಸ್ಥಾಯಿ ಸಮಿತಿಗಳು. ಸಾಮಾನ್ಯ ಸ್ಥಾಯಿ ಸಮಿತಿ ಇದೆ, ಅದು ಬಿಟ್ರೆ ನಿಮ್ಗೆ ಹಣಕಾಸು ಲೆಕ್ಕ ಪರಿಶೋಧನಾ ಸ್ಥಾಯಿ ಸಮಿತಿ ಇದೆ, ಅದು ಬಿಟ್ರೆ ನಿಮ್ಗೆ SC ST ಸಾಮಾಜಿಕ ನ್ಯಾಯ ಸಮಿತಿಗಳಿದೆ, ಸೋಷಿಯಲ್ ಜಸ್ಟಿಸ್ ಸಮಿತಿ. ಇದ್ರಲ್ಲಿ ಎಷ್ಟು ಜನ ಇರ್ತಾರೆ ಕೇಳ್ತಾನೆ ಸರ್. PDO ಕೇಳ್ಬೋದು, ಇವೆಲ್ಲ ಕೇಳ್ಬೋದು ನಿಮ್ಗೆ. ಓಕೆ, ಅದೇ ರೀತಿ ಹಣಕಾಸು ಆಯೋಗ ನೋಡಿ. ಈಗ ನಾನು ಬರೀ ನಿಮ್ಗೆ ಗ್ರಾಮ ಪಂಚಾಯತಿ ಬಗ್ಗೆ ಹೇಳಿದೆ, ಹಂಗೆ ತಾಲೂಕು ಪಂಚಾಯತಿ ಕೂಡ ಕೂತಿರ್ಬೇಕು, ಜಿಲ್ಲಾ, ಇವೆಲ್ಲ ಮಾಡಿದೀವಿ ಸರ್. ಅದಕ್ಕೆ ಹೇಳ್ತಾ ಇರೋದು. ಸೊ ಈ ಒಂದು PDF ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಏನ್ ಬೇಕು, ಎಷ್ಟು ಬೇಕು ಸಿಲೆಬಸ್ಗೆ ಅಷ್ಟು ಮಾತ್ರ ನಾವು ಕೊಟ್ಟಿದ್ದೀವಿ. ಸೊ ಇವೆಲ್ಲ ನೀವು PDO ಓದೋರ್ಗೆ ಈಗ ಡಿಪೆಂಡ್ಸ್. ಅದೇ ಹೇಳಿದ್ನಲ್ಲ, VAOಗೆ ಗ್ರಾಮೀಣಾಭಿವೃದ್ಧಿ ಕೋಆಪರೇಟಿವ್ ಸಂಬಂಧಪಟ್ಟಂತೆ ಕೇಳಬಹುದು ಹೆಚ್ಚಾಗಿ, PDOಗೆ ಪಂಚಾಯತ್ ಬಗ್ಗೆ ಹೆಚ್ಚಾಗಿ ಕೇಳಬಹುದು. ಡಿಪೆಂಡ್ಸ್ ಅದು. ಓಕೆ, 4ರಿಂದ 5 ಕ್ವಶನ್ ಬರ್ಬೋದು, 10 ಕ್ವಶನ್ ಬರ್ಬೋದು, ಹಿಂಗ್ ಬೇಕೋ ಬರ್ಬೋದು, ಎಷ್ಟು ಬೇಕೋ ಕೇಳ್ಬೋದು. ಇಟ್ ಡಿಪೆಂಡ್ಸ್ ಅದು. ನಿಮ್ಗೇನು KS ತರ ನಿಮ್ಗೆ ವೇಟೇಜ್ ಕೊಟ್ಟಿಲ್ಲ ಸಿಲೆಬಸ್ ಅಲ್ಲಿ. ಸಿಲೆಬಸ್ ಕೊಟ್ಟಿದ್ದಾನೆ, ಯಾವ್ದ್ರಿಂದ ಎಷ್ಟು ಬೇಕಾದ್ರೂ ಕೇಳ್ಬೋದು ಅವನು. ಇಟ್ ಡಿಪೆಂಡಿಂಗ್ ಅಪಾನ್ ದ ಎಕ್ಸಾಮ್. PDO ಆದ್ರೆ ನಿಮ್ಗೆ ಈ ಒಂದು ಸಿಲೆಬಸ್ ಇಂದ ಪಂಚಾಯತ್ ಹೆಚ್ಚು ಕ್ವಶನ್ ಬರ್ಬೋದು, ಬೇರೆ ಸಿಲೆಬಸ್ ಇಂದ ಹೆಚ್ಚು ಕ್ವಶನ್ ಬರ್ಬೋದು, ಡಿಪೆಂಡ್ಸ್. ಓಕೆ, ಸೊ ಹಾಗಾಗಿ ಈ ಟಾಪಿಕ್ ಏನಿದೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಮತ್ತು ಕೋಆಪರೇಟಿವ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಹಣಕಾಸು ಆಯೋಗದ ಬಗ್ಗೆ ಕೇಳಬಹುದು ನಿಮಗೆ. ಓಕೆ, ವಿಲೇಜ್ ಅಕೌಂಟೆಂಟ್ ಓದ್ತಾ ಇದ್ರೆ ವೆರಿ ಇಂಪಾರ್ಟೆಂಟ್. PDO, ಗ್ರೂಪ್ C, ಎನಿ ಸಿಲೆಬಸ್. 5ನೇ ಹಣಕಾಸು ಆಯೋಗನ ಮಾಡಿದ್ದಾರೆ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ. ಶ್ರೀ C ನಾರಾಯಣ ಸ್ವಾಮಿ ಚೇರ್ಮನ್. ಅದರ ಮೆಂಬರ್ಸ್ ಮೊಹಮ್ಮದ್ ಸನೂಲ್ಲಾ ಮತ್ತೆ ಇನ್ನೊಬ್ರು SRS ಪೋಂಡೆ. 2024 ಫೆಬ್ರವರಿಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡಿದ್ದಾರೆ. ಸೊ ಈಗ ನಾನು ನಿಮ್ಗೆ ಕೇಳ್ತೇನೆ, ಈ ರಿಪೋರ್ಟ್ ಪ್ರಕಾರ ನೋಡಿ, ಪಂಚಾಯತ್ ರಾಜ್ ನಮ್ಮ ಫೈನಾನ್ಸ್ ಕಮಿಷನ್ ಫಸ್ಟ್ ಚೇರ್ಮನ್ ಯಾರು? Dr. G. ತಿಮ್ಮಯ್ಯ. ಕೇಳ್ತೇನೆ ಎಕ್ಸಾಮ್ ಅಲ್ಲಿ. 4ನೇ ಸಮಿತಿ ಅಧ್ಯಕ್ಷರಾಗಿದ್ದು CG ಚಿನ್ನಸ್ವಾಮಿ. ಇವಾಗ ಅದೇ ತರ ನಮ್ಮ ಫಸ್ಟ್ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾದವರು ಯಾರು? KC ನಿಯೋಗಿ, ಭಾರತ. ಇದು ಕರ್ನಾಟಕ. ಓಕೆ, ಕೇಳ್ಬೋದು, ಕರ್ನಾಟಕದ ಕೇಳ್ತಾನೆ, ಭಾರತದ ಕೇಳ್ತಾನೆ. ಈಗ ಇವ್ರೇನ್ ಶಿಫಾರಸ್ ಮಾಡಿದ್ರೆ ನಾನು ನಿಮ್ ಕ್ವಶನ್ ಕೇಳ್ತೇನೆ. 5th ಫೈನಾನ್ಸ್ ಕಮಿಷನ್ ಪ್ರಕಾರ, ಹಣಕಾಸು ಪ್ರಕಾರ, ನಾನು ಇಲ್ಲಿ ಜಸ್ಟ್ ನಿಮ್ಗೆ ನೋಡಿ ಇವೆಲ್ಲ ಇನ್ಫಾರ್ಮೇಶನ್ಸ್ ಇದೆಯಲ್ಲ, ಐ ಆಮ್ ಟೇಕಿಂಗ್ ಆಲ್ ಗೌರ್ಮೆಂಟ್ ವೆಬ್ಸೈಟ್ಸ್ ಗಳಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೀನಿ, ಮತ್ತೆ ಎಕನಾಮಿಕ್ ಸರ್ವೆ ಇಂದ ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ಸ್ ತಗೊಂಡಿದ್ದೀನಿ, ಬೇರೆ ಬೇರೆ ಕಡೆಯಿಂದ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ ಮಾಡಿರ್ತಕ್ಕಂಥ ಇದು ಕಂಪ್ರೆನ್ಸಿವ್ ಸಿಲೆಬಸ್ ಸ್ನೇಹಿತರೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಈಗ ಹಣಕಾಸು ಆಯೋಗದ ಶಿಫಾರಸು ಪ್ರಕಾರ ಗ್ರಾಮ ಪಂಚಾಯತಿಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ, ತಾಲೂಕು ಪಂಚಾಯತಿಗೆ ಎಷ್ಟು % ದುಡ್ಡು ಕೊಡ್ತಾ ಇದ್ದಾರೆ, ಜಿಲ್ಲಾ ಪಂಚಾಯತಿಗೆ ಎಷ್ಟು % ದುಡ್ಡನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ಹೇಳಿ ನೋಡೋಣ. ಜಸ್ಟ್ ಹೇಳಿ, ಎಷ್ಟು % ಇದೆ ಹೇಳ್ತೀರಾ? ಅಮೌಂಟ್ ಕೇಳ್ತಿಲ್ಲ ನಾನು, ಈ ಶಿಫಾರಸು ಬಗ್ಗೆ ಪರ್ಸೆಂಟೇಜ್ ಕೇಳ್ತಾ ಇದ್ದೀನಿ ನಾನು ಅಷ್ಟೇ. ಎಸ್, ಕಮೆಂಟ್ ಮಾಡಿ ಎನಿಬಡಿ, ಟೈಮ್ ಕೊಡ್ತೀನಿ ನಾನು. ಹೇಳ, ಗ್ರಾಮ ಪಂಚಾಯತಿಗೆ ಎಷ್ಟು % ಕೊಡ್ತಾ ಇದ್ದಾರೆ?
85%. ತಾಲೂಕು ಪಂಚಾಯಿತಿಗೆ 10%, ಜಿಲ್ಲಾ ಪಂಚಾಯತಿಗೆ 5% ನಿಗದಿ ಮಾಡಿರ್ತಕ್ಕಂಥದ್ದು. ಕೋಟಿ ಬೇಕಾಗಿಲ್ಲ, ಎಷ್ಟು ಕೋಟಿ ಏನು ಅಂತ, ಪರ್ಸೆಂಟೇಜ್ ಗೊತ್ತಿರ್ಲಿ. 5th ಹಣಕಾಸು ಆಯೋಗ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಹಿಂಗೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಏನೇನು ಓದ್ಬೇಕು ಅಂತ ನಿಮ್ಗೆ. ಈಗ ನಾನು ಜಸ್ಟ್ ಗ್ರಾಮ ಪಂಚಾಯತಿ ತೋರಿಸ್ತೆ, ಅದೇ ತರ ಜಿಲ್ಲಾ ಪಂಚಾಯತಿ ಗೊತ್ತಿರಬೇಕು, ತಾಲೂಕು ಪಂಚಾಯತಿದು ಗೊತ್ತಿರಬೇಕು. ಮತ್ತೆ ಒಂದಷ್ಟು ಸಮಿತಿಗಳಿವೆ, ಪರಿಷತ್ ಸಮಿತಿಗಳಿವೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸರ್. ಪರಿಷತ್ ಸಮಿತಿಗಳಿವೆ. ಯಾವ ಸಮಿತಿಗಳಿದೆ ಸರ್? ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಅಭಿವೃದ್ಧಿ ಸಮಿತಿ ಇದೆ, ಕೇಳ್ಬೋದು ಸರ್ ಅವೆಲ್ಲ. ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಅಭಿವೃದ್ಧಿ ಸಮಿತಿ ಇದೆ, ರಾಜ್ಯ ಪಂಚಾಯತ್ ಪರಿಷತ್ ಇದೆ. ಇವೆಲ್ಲ ನಿಮಗೆ ನಾನು PDO ಸೀರೀಸ್ ಅಲ್ಲಿ ಮಾಡಿದ್ದೀನಿ, ಬಟ್ ಎಲ್ಲಾನು ಓದ್ಬೇಕಾಗಿಲ್ಲ, ಯಾಕಂದ್ರೆ 1993 ಆಕ್ಟ್ ಅವನು ಸಪರೇಟ್ ಆಗಿ ಪೇಪರ್ ಇಟ್ಟಿಲ್ಲ. ಸೊ ಬಟ್ ಏನ್ ಬೇಕು ಅಂತದ ಅದನ್ನ ಆದಷ್ಟು ಓದ್ಲೇಬೇಕು. ಎಸ್ಪೆಷಲಿ ಜಿಲ್ಲಾ ಯೋಜನಾ ಸಮಿತಿ ಇದೆ, ಜಿಲ್ಲಾ ಯೋಜನಾ ಸಮಿತಿ. ಮತ್ತೆ ಯಾರ್ಯಾರು ಎಷ್ಟೆಷ್ಟು ವೋಟ್ಗಳು ಹಾಕ್ಬೋದು, ಯಾರ್ಯಾರಿಗೆ ಜಿಲ್ಲಾ ಪಂಚಾಯತ್ ಅಲ್ಲಿ ಯಾರು ಕೂತ್ಕೊಂಡು ವೋಟ್ ಹಾಕ್ಬೋದು, ಅವೆಲ್ಲ ಗೊತ್ತಿರಬೇಕು. ಓಕೆ, ಸೊ ಇದಿಷ್ಟು. ಇನ್ನು ಕೋಪರೇಟಿವ್ ಅಂದ ತಕ್ಷಣ ನಿಮ್ಗೆ ಕೋಪರೇಟಿವ್ 100 ವರ್ಷ 100 years ಕಂಪ್ಲೀಟ್ ಆಗಿದೆ. ಕೋಪರೇಟಿವ್ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ಇದರಲ್ಲಿ ಈ ವಿಡಿಯೋನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿನಿ ಇದ್ರಲ್ಲಿ, ಯಾಕಂದ್ರೆ ನಾವು ಕೋಪರೇಟಿವ್ ಎಕ್ಸಾಮ್ಸ್ಗೆ ಅಂತ ಮಾಡಿದ್ದು, DCC ಬ್ಯಾಂಕ್ ಇದಕ್ಕೆ ಅಂತ. ಈ ವಿಡಿಯೋ ನೋಡಿದ್ರು ಸಾಕು ಅಂತ ಕೂಡ ಹೇಳಿದ್ದೀನಿ. ನೋಡಿ, ವಿಡಿಯೋಸ್ಗಳು ಆಲ್ರೆಡಿ ಇದೆ, ಆದ್ರೆ ಎಲ್ಲಾನು ಬೇಕಾಗಿಲ್ಲ ಈ ಒಂದು ಗ್ರಾಮೀಣಾಭಿವೃದ್ಧಿಗೆ. ಇದರಲ್ಲಿ ಭಾರತ ಕರ್ನಾಟಕದಲ್ಲಿ ಏನೇನಾಯ್ತು, ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಯಾವ ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರ ಏನಾಯ್ತು. ಫಸ್ಟ್ ಕೋಪರೇಟಿವ್ ಕೇಳಿದ್ದೇನೆ, ಫಸ್ಟ್ ಕೋಪರೇಟಿವ್ ಸೊಸೈಟಿ ಎಲ್ಲಿ ಎಸ್ಟಾಬ್ಲಿಷ್ ಆಯ್ತು. ಓಕೆ, ರೊಚೆಡೆಲ್ ಟೌನ್ ಬಗ್ಗೆ ಗೊತ್ತಿರಬೇಕು. ಹಾಗೆ ಕರ್ನಾಟಕದಲ್ಲಿ ಎಲ್ಲಿ, ಏಷ್ಯಾದಲ್ಲಿ ಫಸ್ಟ್ ಸಿದ್ದನಗೌಡ ಪಾಟೀಲ್ ಅವರು ರಚನೆ ಮಾಡಿದ್ದು, ಅದು ಗೊತ್ತಿರಬೇಕು. ಮತ್ತೆ ಫಸ್ಟ್ ಕಾನೂನು ಯಾವಾಗ ಬಂತು, 1904 ಕೋಪರೇಟಿವ್ ಒಂದು ಕಾಯ್ದೆ ಅಂತ ಒಂದು ರಚನೆ ಮಾಡಿದೆ ಅವಾಗ. ಮತ್ತೆ 12ನೇ ಕಾಯ್ದೆ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಇದು. ಆಮೇಲೆ ಯಾವಾಗ ಏನೇನಾಯ್ತು. ಇವಾಗ ನಾವು ಮಾಡ್ತಾ ಇರ್ತಕ್ಕಂಥದ್ದೇನು, ಯಾವ ಒಂದು ಮಲ್ಟಿ ಸ್ಟೇಟ್ ಕೋಪರೇಟಿವ್ ಆಕ್ಟ್, ಇದನ್ನು ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ, ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಇದ್ರ ಮೇಲೆ ಇವಾಗ ನಾವು ಕಾರ್ಯ ನಿರ್ವಹಿಸ್ತಾ ಇದೀವಿ. ಅದು ಬಿಟ್ಟು ನಿಮಗೆ ನಾವು ಯಾವ್ದ್ರಲ್ಲಿ ಯಾವ ಅಮೆಂಡ್ಮೆಂಟ್ ಅಲ್ಲಿ ಅದಕ್ಕೆ ನಾವು ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದೀವಿ, ಆ ಒಂದು ಇದು. ಮತ್ತೆ DPSP ಇದೆ, ಅದು 43B ಬಿಲಿ. ಮತ್ತೆ ಪಾರ್ಟ್ 9B ಬರುತ್ತೆ, ಭಾಗ 9B ಸಂವಿಧಾನದಲ್ಲಿ ಬರುತ್ತೆ. ಅದು ಯಾವ ಆರ್ಟಿಕಲ್ ಇಂದ ಯಾವ ಆರ್ಟಿಕಲ್ ಗೊತ್ತಿರಬೇಕು. ಅದರಲ್ಲಿ ಯಾವ ಆರ್ಟಿಕಲ್ ಇಂದ ಯಾವ ಆರ್ಟಿಕಲ್ ಏನ್ ಬಗ್ಗೆ ಮಾತಾಡುತ್ತೆ, ಕೋಪರೇಟಿವ್ ಎಲ್ಲಿಂದ ಮುನ್ಸಿಪಾಲಿಟಿ ಬಗ್ಗೆ ಮಾತಾಡುತ್ತೆ, ಪಂಚಾಯತ್ ಯಾವ ಒಂದು ಆರ್ಟಿಕಲ್ ಅಡಿಯಲ್ಲಿ ಬರುತ್ತೆ. ಓಕೆ, ಕೋಪರೇಟಿವ್ ಬಂದು ಸ್ಟೇಟ್ ಲಿಸ್ಟ್ ಇದೆ, ಅಗ್ರಿಕಲ್ಚರ್ ಸ್ಟೇಟ್ ಲಿಸ್ಟ್ ಇದೆ ಅಲ್ವಾ. ಬಟ್ ಕೋಪರೇಟಿವ್ ಸಂಬಂಧಪಟ್ಟಂತೆ ಮಾರ್ಕೆಟಿಂಗ್ ಇದೆಯಲ್ಲ, ಈಗ ಫಾರ್ ಎಕ್ಸಾಂಪಲ್ ಕೋಪರೇಟಿವ್ ಮಿನಿಸ್ಟ್ರಿನ ಮಾಡಿದ್ರು ಹೊಸದಾಗಿ ಕೇಂದ್ರದಲ್ಲಿ ಅಲ್ವಾ. ಅಮಿತ್ ಶಾ ಮೊದಲ ಕೋಪರೇಟಿವ್ ಸಚಿವಾಲಯ ಕೇಂದ್ರದಲ್ಲಿ. ಹೆಂಗ್ ಬಂದ್ಬಿಡ್ತು ಸ್ಟೇಟ್ ಲಿಸ್ಟ್ ಆದ್ರೆ, ಕೋಪರೇಟಿವ್ ಮಾರ್ಕೆಟಿಂಗ್ ಅಲೈಡ್ ಸೆಕ್ಟರ್ಸ್ ಅಂತ ಇರುತ್ತಲ್ಲ, ಮಾರ್ಕೆಟಿಂಗ್ ಬೇರೆ ಬೇರೆ, ಅದು ನಮ್ಗೆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ, ಅಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ಈಗ ಕೃಷಿ ಬಂದು ನಮ್ಗೆ ಸ್ಟೇಟ್ ಲಿಸ್ಟ್ ಅಲ್ವಾ ಸರ್. ಆದ್ರೂ ಕೃಷಿಗೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರ ಹೆಂಗ್ ಮಾಡ್ತು, ಕೃಷಿ ಅಲೈಡ್ ಅಂದ್ರೆ ಈಗ ಮಾರ್ಕೆಟಿಂಗು ಬೇರೆ ಬೇರೆ ರೆಗ್ಯುಲೇಷನ್ಸ್ ಇವಿದೆಯಲ್ಲ, ಅವೆಲ್ಲ ನಮ್ಗೆ ಸಮವರ್ತಿಲ್ ಪಟ್ಟಿ ಬರುತ್ತೆ. ಸೊ ಹಂಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ RMC ಬಗ್ಗೆ, ಬೇರೆ ಬೇರೆ ಇದ್ರ ಬಗ್ಗೆ, ಕಂಟ್ರೋಲ್ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಮಾಡುತ್ತೆ. ಅರ್ಥ ಆಗ್ತಿದೆಯಲ್ಲ. ಮತ್ತೆ ಸಮಿತಿಗಳು, ಕೋಪರೇಟಿವ್ ಸಂಬಂಧಪಟ್ಟ ಏನ್ ಸಮಿತಿಗಳಿದ್ವು, ಕೋಪರೇಟಿವ್ ಫ್ಲಾಗ್ ಬಗ್ಗೆ ಗೊತ್ತಿರಬೇಕು, ಯಾವ ಬಣ್ಣ ಏನೇನ್ ಹೇಳುತ್ತೆ. ಓಕೆ, ಕರ್ನಾಟಕದಲ್ಲಿ ಕೋಪರೇಟಿವ್ ಚಳವಳಿ ಬಗ್ಗೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಕರ್ನಾಟಕದ ಸಹಕಾರ ಚಳವಳಿ ಪಿತಾಮಹ ಶ್ರೀ ಸಿದ್ದನಗೌಡ, ಸಣ್ಣಗೌಡ, ರಾಮಗೌಡ ಪಾಟೀಲ್ ದೇಶದ. ಮತ್ತೆ ಕೋಪರೇಟಿವ್ ಪ್ರಿನ್ಸಿಪಲ್ಸ್ ಬಗ್ಗೆ ಗೊತ್ತಿರಬೇಕು. ಎಷ್ಟು ಪ್ರಿನ್ಸಿಪಲ್ ಇದೆ, 1, 2, 3, 4, 5, 6, 7 ಪ್ರಿನ್ಸಿಪಲ್ಸ್ ಗಳಿವೆ ಟೋಟಲ್. ಇದ್ರ ಬಗ್ಗೆ ಗೊತ್ತಿರಬೇಕು. ಮಿನಿಸ್ಟ್ರಿ ಆಫ್ ಕೋಪರೇಷನ್ ಬಗ್ಗೆ ಗೊತ್ತಿರಬೇಕು. ಹೊಸದಾಗಿ 2021ರಲ್ಲಿ ಫಸ್ಟ್ ಟೈಮ್ ಕೋಪರೇಟಿವ್ ಸೊಸೈಟಿನ ಸೆಂಟ್ರಲ್ ಅಲ್ಲಿ ತರ್ತಾರೆ, ಯಾಕಂದ್ರೆ ಸ್ಟೇಟ್ ಸಬ್ಜೆಕ್ಟ್ ಇದೆ. ಓಕೆ, ಸೊ ಗೊತ್ತಿರಬೇಕಿದು. ಕೋಪರೇಟಿವ್ ಒಂದು RBI ಒಂದು ಹೊಸದಾಗಿ ಹೊಡಿಸುತ್ತೆ, ಯಾಕಂದ್ರೆ ಕೋಪರೇಟಿವ್ ಅಲ್ಲಿ ತುಂಬಾ ಗೋಲ್ಮಾಲ್ ಆಗ್ತಾ ಇದೆ ಅಂತ. ನಮ್ಮ ಜಿಲ್ಲಾ ಕೋಪರೇಟಿವ್ ಮತ್ತೆ ಮಲ್ಟಿ ಸ್ಟೇಟ್ ಕೋಪರೇಟಿವ್ ಅಂತ ಏನ್ ಕರಿತೀವಿ, ಅಂದ್ರೆ ನಿಮ್ಗೆ ಗ್ರಾಮ ಮಟ್ಟದಲ್ಲಿ ಪ್ರೈಮರಿ ಕೋಪರೇಟಿವ್ ಅಗ್ರಿಕಲ್ಚರ್ ಪ್ಯಾಕ್ ಅಂತ ಕರಿತೀವಿ, ಅಗ್ರಿಕಲ್ಚರ್ ಸೊಸೈಟಿ. ಇದು ಬಿಟ್ಟು ಇನ್ನು ಜಿಲ್ಲಾ ಡಿಸ್ಟ್ರಿಕ್ಟ್ ಕೋಪರೇಟಿವ್, ಓಕೆ, ಮತ್ತೆ ಮಲ್ಟಿ ಸ್ಟೇಟ್ ಕೋಪರೇಟಿವ್, ಇವೆಲ್ಲ RBI ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಸೊ ಇದೆ ಏನಿದೆ ಸರ್, ಇವೆಲ್ಲ ಸಿಲೆಬಸ್ ಅಲ್ಲಿ ಇದೆ, ಇನ್ನೂ ಹೆಚ್ಚು ಸಿಲೆಬಸ್ ಅಲ್ಲಿ ಇದೆ. ಕೋಪರೇಟಿವ್ ಬಗ್ಗೆ ನೀವು ಓದ್ಕೋಬೇಕಾಗುತ್ತೆ.
ಸಿಲೆಬಸ್ ನಾನು ಹೇಳಿದ್ನಲ್ಲ, ಇದನ್ನ ಇನ್ನು ಸಮಿತಿಗಳನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಇವೆಲ್ಲ ನಿಮಗೆ PDF ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಅಂಡ್ ಈ PDF ಹೆಂಗ್ ತಗೋಬೇಕು? ಸಿ, ಇದನ್ನ ಆಲ್ರೆಡಿ PDF ತಗೋಬೇಕು ಅಂತ ಏನಿಲ್ಲ, ನಾವು ಆಲ್ರೆಡಿ ವಿಡಿಯೋ ಎಲ್ಲ ಮಾಡಿದೀವಿ. ನಮ್ ವಿಡಿಯೋ ನಾನು ಹೇಳ್ದೆ, ವಿಡಿಯೋ ಮಾಡಿರೋದೆಲ್ಲ ಇದೆ ಅಂತ, ಲಿಂಕ್ ಕೊಡ್ತೀನಿ ಬೇಕಾದ್ರೆ. ಜಸ್ಟ್ ವಿಡಿಯೋ ಫಾಲೋ ಮಾಡಿ ಅಷ್ಟೇ. ಏನ್ ಓದ್ಬೇಕು, ಕಂಪ್ಲೀಟ್ ಏನು, ಯಾವ ಎಕ್ಸಾಮ್ ಅಲ್ಲಿ ಏನೇನ್ ಕೇಳಿದಾನೆ ಅಂತ ಕೂಡ ಹೇಳಿದೀನಿ ನಿಮಗೆ. ಓಕೆ, ಸೊ ತಗೊಳ್ಳೋರು ಬೇಕಾದ್ರೆ ತಗೋಬಹುದು. ಲಿಂಕ್ ಕೊಟ್ಟಿರ್ತೀನಿ. ಏನಿಲ್ಲ, ಲಿಂಕ್ ಮೇಲೆ ಮಾಡಿದ್ರೆ 176 ರುಪೀಸ್ ಪೇ ಮಾಡ್ಬೇಕು. ಹಿಂಗ್ ಓಪನ್ ಆಗುತ್ತೆ. ಬೈ ಅಂತ ಹೋದ್ರೆ ನಿಮಗೆ ಇಲ್ಲಿ ನಿಮ್ಮ ನೇಮ್ ಕೊಡ್ಬೇಕು ಫಸ್ಟ್, ಆಮೇಲೆ ಲಾಸ್ಟ್ ನೇಮು, ಇಮೇಲ್ ಐಡಿ, ಫೋನ್ ನಂಬರ್, ಇದೆರಡು ಕರೆಕ್ಟ್ ಇರಬೇಕು. ಯಾಕೆಂದ್ರೆ ನೀವು ರಿವ್ಯೂ ಅಂತ ಪೇ ಅಂತ ಹೋದಾಗ ಇಲ್ಲಿಗೆ ವಿತ್ ಪ್ಲಸ್ ಟ್ಯಾಕ್ಸ್ ಇರುತ್ತೆ. ಟ್ಯಾಕ್ಸ್ ಸೇರಿ ನಿಮಗೆ ಮೇಕ್ ಪೇಮೆಂಟ್ ಹೋದಾಗ ಯಾವುದೇ ಮೋಡ್ ಆಫ್ ಪೇಮೆಂಟ್ ಮಾಡಬಹುದು. ಮಾಡಾದ್ಮೇಲೆ ನಿಮಗೆ ಮೇಲ್ಗೆ ಬರುತ್ತೆ. ಏನ್ ಬರುತ್ತೆ? 2 ಇಮೇಲ್ ಬರುತ್ತೆ ಮೇಲ್ಗೆ, ಇಮೇಲ್ ಐಡಿಗೆ. ಯಾಕೆ? ನೀವು ಇಲ್ಲಿ ಈ ಇಮೇಲ್ ಐಡಿ ಕರೆಕ್ಟ್ ಆಗಿರ್ಬೇಕು ಅಂತ ಅದಕ್ಕೆ ಹೇಳ್ತಾ ಇರತ್ತ. ಸೊ ನಿಮ್ಮ ಇಮೇಲ್ ಐಡಿಗೆ ಬರುತ್ತೆ ಮೇಲು. ನೀವು ಇನ್ಬಾಕ್ಸ್ ಚೆಕ್ ಮಾಡ್ಕೋಬಹುದು ಒಂದು 10 ನಿಮಿಷ, 1/4 ಗಂಟೆ ಒಳಗೆ, ಮ್ಯಾಕ್ಸಿಮಮ್ ಅರ್ಧ ಗಂಟೆ ಒಳಗೆ ಅಂತ ಅನ್ಕೊಳ್ಳಿ. ಒಂದೊಂದ್ಸಲ ತಕ್ಷಣ ಬರುತ್ತೆ, ಒಂದೊಂದ್ಸಲ ಒಂದು 5-10 ನಿಮಿಷ ಗ್ಯಾಪ್ ಅಲ್ಲಿ ಬರುತ್ತೆ. ಇನ್ಬಾಕ್ಸ್ ಅಥವಾ ಸ್ಪ್ಯಾಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ಬಾಕ್ಸ್ ಅಲ್ಲಿ ಇಲ್ಲ ಅಂದ್ರೆ ಒಂದು ಪೇಮೆಂಟ್ ಸ್ಲಿಪ್ ಅಂತ ಬರುತ್ತೆ. ಇನ್ನೊಂದು ನಿಮಗೆ ಇದೇ ತರ ಈ ಬ್ಲೂ ಇದೆಯಲ್ಲ, ಈ ತರ ನಿಮಗೆ ಇಲ್ಲಿ ಇನ್ನೊಂದ್ ಮೇಲೆ ಡೌನ್ಲೋಡ್ ಅಂತ ಇರುತ್ತೆ. ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ PDF ಡೌನ್ಲೋಡ್ ಆಗುತ್ತೆ. ಪ್ರೊಸೀಜರ್. ಓಕೆ, ಸೊ ಏನಿ ಪ್ರಾಬ್ಲಮ್ ಆದ್ರೆ ನಮ್ಮ ಇಮೇಲ್ ಐಡಿ ನಿಮಗೆ ಪೇ ಮಾಡ್ಬೇಕಾದ್ರೆ ಸಿಗ್ತಾ ಇರ್ಕೊಂಡು banking401@gmail.com ಅಂತ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಲ್ಲಿಗೆ ನೀವು ಮಾಡಿದ್ರೆ ನಾವು ಹೆಲ್ಪ್ ಮಾಡ್ತೀವಿ. ಸೊ ಪೇಮೆಂಟ್ ಆಪ್ಷನ್ಸ್ ಇದೆ. ನೀವು ನಮ್ಮ ಬೇರೆದ ಇದೆಲ್ಲ ತಗೊಂಡಿದ್ದೀರಲ್ಲ ಕರ್ನಾಟಕದ ಭೂ ಸುಧಾರಣೆ, ಸೊ ಅದೇ ರೀತಿ. ಓಕೆ, ಇದನ್ನ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಬೇಕಾದವ್ರು ತಗೋಬಹುದು. ಓಕೆ, ವಿಡಿಯೋಸ್ ನ ಆಲ್ರೆಡಿ ಮಾಡಿದ್ದೀನಿ, ಲಿಂಕ್ಸ್ ಕೊಡ್ತೀನಿ ನಾನು ಡೈರೆಕ್ಟ್ ಆಗಿ ನಿಮಗೆ, ವಿಡಿಯೋ ಲಿಂಕ್ಗಳು. ಅದ್ರಲ್ಲಿ ವಿಡಿಯೋ ನೋಡಿದ್ರು ಸಾಕು, ನೀವೇ ನೋಟ್ಸ್ ಮಾಡ್ಕೊಂಡು ಸಾಕು. ಓಕೆ, ಎಕ್ಸಾಮ್ ಅಲ್ಲಿ ಡಿಪೆಂಡ್ ಆಗುತ್ತೆ, ಏನನ್ ಕೇಳ್ತಾನೆ ಏನನ್ ಕೇಳಲ್ಲ. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಎಕ್ಸಾಮ್ಸ್ಗೆ. ಸೊ ಇದಿಷ್ಟು ಪ್ರಮುಖವಾಗಿ ಕೊಟ್ಟಿದ್ದೀನಿ ಇನ್ಫಾರ್ಮೇಶನ್ಸ್, ಏನ್ ಓದ್ಬೇಕು, ಏನ್ ಮಾಡ್ಬೇಕು. ಓಕೆ, ಎಲಿಜಿಬಿಲಿಟಿ. ಸೊ ಏನ್ ಡಿಸ್ಕಸ್ ಮಾಡೋದ, ಇದಕ್ಕಿಂತ ಹೆಚ್ಚಿಗೆ ನಾನು ಜಿಲ್ಲಾ ಪಂಚಾಯತಿ ಬಗ್ಗೆ ಅದ್ರ ಬಗ್ಗೆ ಏನೇನ್ ಬೇಕು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಅದಕ್ಕಿಂತ ಹೆಚ್ಚಿಗೆ ಇನ್ಫಾರ್ಮೇಶನ್ ನಿಮಗೆ ನಾನು ಶೇರ್ ಮಾಡಿದ್ದೀನಿ. ಅಂಡ್ PDF ಅಲ್ಲಿ ಸಿಗುತ್ತೆ. ಅಂಡ್ ಆಲ್ಸೋ ನಿಮಗೆ ವಿಡಿಯೋ ಲಿಂಕ್ಸ್ ಕೊಡ್ತೀನಿ, ವಿಡಿಯೋಸ್ ನೋಡಿದ್ರು ಸಾಕು ನಿಮ್ಗೆ. ಓಕೆ, ನಿಮಗೆ ಪಂಚಾಯತ್ ರಾಜ್ ಬಗ್ಗೆ ಬೇಕು ಅಂದ್ರೆ PDOs ಸರಣಿ ಏನ್ ಮಾಡಿದ್ವಿ, ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋಗಿ 1993 ಆಕ್ಟ್ ಬಗ್ಗೆ ಮಾಡಿದ್ವಿ. 2022-23 ತಿದ್ದುಪಡಿನ ಅಪ್ಡೇಟ್ ಮಾಡಿರತಕ್ಕಂಥ. ಓಕೆ, ಇನ್ನು ಕೋಆಪರೇಟಿವ್ ಸಂಬಂಧಪಟ್ಟಂತೆ ಬೇರೆ ಸಮಿತಿಗೆ ಸಂಬಂಧಪಟ್ಟಂತೆ ನಾನು ವಿಡಿಯೋ ಲಿಂಕ್ ಕೊಡ್ತೇನೆ, ನೋಡ್ಕೊಳ್ಳಿ. ವಿಡಿಯೋ ನೋಡ್ಕೊಂಡು ನೋಟ್ಸ್ ಮಾಡ್ಕೊಂಡು ನಡೆಯುತ್ತೆ. PDF ತಗೋಬೇಕಂತ ಏನಿಲ್ಲ. ತುಂಬಾ ಜನ ಈ PDF ಬೇಕು ಅಂತ ಕೇಳ್ತೀರಾ ಅಂತ ಕೊಡ್ತಾ ಇದೀನಿ ಅಷ್ಟೇ. ಅಂಡ್ ಇದು ಬಂದ ಮೇಲೆ ನೋಡಿ ಬೇರೆಯವ್ರದೆಲ್ಲ ಬರುತ್ತೆ, ಯಾಕಂದ್ರೆ ನಮ್ ತಗೋತಾರೆ ಬೇರೆ ವಿಡಿಯೋಸ್ಗಳು, ಬೇರೆ ಚಾನಲ್ಗಳು, ಬೇರೆಗಳೆಲ್ಲ ಬರ್ತಾ ಹೋಗ್ತಾರೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಧನ್ಯವಾದಗಳು. ನಮ್ಮ ಟೆಲಿಗ್ರಾಮ್ ಮತ್ತು Instagram ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.